ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಮಹರ್ಷಿ ಗುರೂಜಿ. ನಮ್ಮ ಈ ಚಾನೆಲ್ನಲ್ಲಿ ನೀವು ಜ್ಯೋತಿಷ್ಯದ ಬಗ್ಗೆ ತಿಳಿದುಕೊಳ್ಳಲು ಬಯಸುವ ಎಲ್ಲ ವಿಷಯಗಳ ಬಗ್ಗೆ ತಿಳಿಸಿಕೊಡುತ್ತೇನೆ. ನೀವು ಜ್ಯೋತಿಷ್ಯದಲ್ಲಿ ಆಸಕ್ತಿ ಹೊಂದಿದ್ದರೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವಿಡಿಯೋಗಳನ್ನು ನೋಡಿ. ಪಂಚಾಂಗ 1. ಇಂದು ಶುಕ್ರವಾರವಾಗಿದೆ. ವಾರದ ದಿನಗಳಲ್ಲಿ ಶುಕ್ರವಾರವನ್ನು ಲಕ್ಷ್ಮೀದೇವಿಯ ದಿನವೆಂದು ಪರಿಗಣಿಸಲಾಗುತ್ತದೆ. ಈ ದಿನವು ಧನ, ಸುಖ, ಸೌಭಾಗ್ಯ ಗಳಿಸುವುದಕ್ಕೆ ಉತ್ತಮವಾಗಿರುತ್ತದೆ. 2. ತಿಥಿಯು ಕೃಷ್ಣ ಪಕ್ಷದ ತೃತೀಯವಾಗಿದ್ದು ಬೆಳಗ್ಗೆ 11:22 ಇರುತ್ತದೆ. ತೃತೀಯ ತಿಥಿಯು ಸಾಧನೆಗಳಿಗೆ, ಚಿಕ್ಕ ಕಾರ್ಯಾರಂಭಗಳಿಗೆ ಹಾಗೂ ಮಿತ ಪ್ರಯತ್ನಗಳಿಗೆ ಶ್ರೇಷ್ಠವಾಗಿದೆ. ಬೆಳಗ್ಗೆ 11:22 ನಂತರ ತಿಥಿಯು ಕೃಷ್ಣ ಚತುರ್ಥಿಯಾಗಿ ಪರಿವರ್ತನೆ ಆಗುತ್ತದೆ. ಇದು ಗಣಪತಿಯನ್ನು ಪೂಜಿಸುವ, ಹಿಮ್ಮೆಟ್ಟಿದ ಕಾರ್ಯಗಳನ್ನು ಪೂರೈಸುವ ಉತ್ತಮ ಸಮಯ. 3. ನಕ್ಷತ್ರವಾಗಿ ಮೂಲ ನಕ್ಷತ್ರ ಬೆಳಿಗ್ಗೆ ಮಧ್ಯಾಹ್ನ 12:45 ಇರುತ್ತದೆ. ಮೂಲ ನಕ್ಷತ್ರವು ಉಗ್ರ ಮತ್ತು ಕ್ರಿಯಾಶೀಲ ಶಕ್ತಿಯುಳ್ಳ ನಕ್ಷತ್ರವಾಗಿದ್ದು ನಿರ್ಣಯಾತ್ಮಕ ಮತ್ತು ಶಕ್ತಿದಾಯಕ ಕೆಲಸಗಳಿಗೆ ಉಪಯುಕ್ತವಾಗಿದೆ. ಮಧ್ಯಾಹ್ನ 12:45 ಬಳಿಕ ಪೂರ್ವಾಷಾಢ ನಕ್ಷತ್ರ ಪ್ರಾರಂಭವಾಗುತ್ತದೆ. ಇದು ಆತ್ಮವಿಶ್ವಾಸ ಮತ್ತು ಒಳನೋಟದ ಶಕ್ತಿಗೆ ಅನುಕೂಲಕರ. 4. ಇಂದಿನ ಯೋಗವು ಸಿದ್ಧಿಯೋಗವಾಗಿದೆ. ಇದು ರಾತ್ರಿ 10:18 ಇರುತ್ತದೆ. ಸಿದ್ಧಿಯೋಗವು ಎಲ್ಲ ರೀತಿಯ ಕಾರ್ಯಗಳಲ್ಲಿ ಯಶಸ್ಸು ತರುವ ಶ್ರೇಷ್ಠ ಯೋಗವಾಗಿದ್ದು ಕೆಲಸಗಳನ್ನು ಆರಂಭಿಸಲು ಅತ್ಯುತ್ತಮ. ನಂತರ ಬರುವ ವ್ಯತಿಪಾತ ಯೋಗ ಶಾರೀರಿಕ ಮಾನಸಿಕ ಶುದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. 5. ಕರಣದಲ್ಲಿ ಮೊದಲ ಭಾಗ ತೈಲ ಎಂಬ ಕರಣ ಆಗಿದ್ದು ಬೆಳಗ್ಗೆ 11:22 ಇರುತ್ತದೆ. ತೈಲ ಕರಣವು ಕೆಲವೊಂದು ರುದ್ರಶಕ್ತಿ ಹೊಂದಿದ್ದು ಧೈರ್ಯ ಮತ್ತು ತೀವ್ರ ಚಿಂತನೆಗೆ ಅನುಕೂಲವಾಗುತ್ತದೆ. ನಂತರ ಗರಜಕರಣ ಪ್ರಾರಂಭವಾಗುತ್ತದೆ. ಇದು ಕಾರ್ಯಶೀಲತೆ ಮತ್ತು ದೃಢ ನಿರ್ಣಯಕ್ಕೆ ಉಪಯುಕ್ತ. 6. ಇಂದು ಚಂದ್ರನು ಧನು ರಾಶಿಯಲ್ಲಿ ಸಂಚರಿಸುತ್ತಿದ್ದಾನೆ. ಚಂದ್ರನ ಧನುಸ್ಥಿತಿಯು ಧೈರ್ಯ, ಪ್ರವಾಸ, ಧರ್ಮ, ಅಧ್ಯಾತ್ಮ ಮತ್ತು ವಿಶ್ವಾಸದ ಬೆಳವಣಿಗೆಗೆ ಪ್ರೇರಣೆ ನೀಡುತ್ತದೆ. 7. ಸೂರ್ಯೋದಯ ಬೆಳಗಿನ ಜಾವ 5:56 ಆಗುತ್ತದೆ. ಇದು ದಿನದ ಆರಂಭದ ಸಮಯವಾಗಿದೆ. ಇದರೊಂದಿಗೆ ಪ್ರಾತಃ ಕಾಲದ ಧ್ಯಾನ, ಪೂಜೆ ಮೊದಲಾದವು ಶ್ರೇಷ್ಠ ಫಲ ನೀಡುತ್ತವೆ. 8. ಸೂರ್ಯಾಸ್ತ ಸಂಜೆ 6:34 ಸಂಭವಿಸುತ್ತದೆ. ಈ ಸಮಯದ ನಂತರದ ಕಾಲವನ್ನು ಸಂಜೆಯ ಸಂಧ್ಯಾಕಾಲ ಎಂದು ಕರೆಯಲಾಗುತ್ತದೆ. ಇದು ಧ್ಯಾನ ಮತ್ತು ಶಾಂತಿಗೆ ಮುನ್ನುಡಿ. ಅಶುಭ ಕಾಲಗಳು: ರಾಹುಕಾಲ, ಯಮಘಂಟ, ಗುಳಿಕ. 9. ರಾಹುಕಾಲವು ಬೆಳಗ್ಗೆ 10:30 ಮಧ್ಯಾಹ್ನ 12:00 ಇರುತ್ತದೆ. ಈ ಸಮಯದಲ್ಲಿ ಯಾವುದೇ ಮಹತ್ತರ ಕಾರ್ಯಾರಂಭ ಅಥವಾ ಹೊಸ ವ್ಯವಹಾರಗಳನ್ನು ಆರಂಭಿಸುವುದು ಮರುಕವಲ್ಲ, ಶಾಂತವಾಗಿ ಗತಿಸಬೇಕು. 10. ಯಮಘಂಟ ಮಧ್ಯಾಹ್ನ 3 ಬೆಳಗಿನ ಜಾವ 4:30 ಇರುತ್ತದೆ. ಈ ಕಾಲವನ್ನು ಕಠಿಣ ಕಾರ್ಯಗಳು ಅಥವಾ ವೈದ್ಯಕೀಯ ಸಂಬಂಧಿತ ಕಾರ್ಯಗಳಿಂದ ದೂರವಿರುವುದು ಉತ್ತಮ. 11. ಗುಳಿಕ ಕಾಲ ಬೆಳಗ್ಗೆ 7:30 ಬೆಳಗ್ಗೆ 9:00 ಇರುತ್ತದೆ. ಇದು ಕೆಲವೊಮ್ಮೆ ಶ್ರೇಷ್ಠ ಕಾರ್ಯಾರಂಭ ಸಮಯವೆಂದು ಪರಿಗಣಿಸಲಾಗುತ್ತದೆ, ಆದರೆ ಜ್ಯೋತಿಷ್ಯ ಪಾಠಗಳಲ್ಲಿ ಮಿಶ್ರಫಲದ ಸಮಯವಾಗಿ ವಿವರಿಸಲಾಗಿದೆ. ಶುಭ ಕಾಲಗಳು: ಅಭಿಜಿತ್ ಮುಹೂರ್ತ ಮತ್ತು ಇತರ ಸಮಯಗಳು. 12. ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12 ಮಧ್ಯಾಹ್ನ 12:50 ಇರುತ್ತದೆ. ಇದು ಅತಿ ಶ್ರೇಷ್ಠ ಕಾಲವಾಗಿದ್ದು ಯಾವುದೇ ಶುದ್ಧ ಕಾರ್ಯಗಳು, ಪೂಜೆ, ಹೂಡಿಕೆಗಳು ಅಥವಾ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅತ್ಯುತ್ತಮ. 13. ಇನ್ನೊಂದು ವಿಶೇಷ ಶುಭ ಕಾಲ ಬೆಳಗ್ಗೆ 9:15 ಬೆಳಗ್ಗೆ 10:45 ಇರುತ್ತದೆ. ಈ ಸಮಯದಲ್ಲಿ ಉದ್ಯೋಗ, ವ್ಯವಹಾರ, ಪ್ರಯಾಣ ಅಥವಾ ಧಾರ್ಮಿಕ ಕಾರ್ಯಗಳನ್ನು ಶುರು ಮಾಡಬಹುದು. ಮೇಷರಾಶಿ: ಸೃಜನಾತ್ಮಕ ಯೋಚನೆಗಳ ಪ್ರಭಾವದ ಬಗ್ಗೆ ತಿಳಿದುಕೊಳ್ಳೋಣ. 1. ಇಂದು ನಿಮ್ಮ ಮನಸ್ಸು ಹೊಸ ಯೋಚನೆಗಳು ಮತ್ತು ಕಲಾತ್ಮಕ ಅಭಿವ್ಯಕ್ತಿಗಳಿಗೆ ಬಹುಮಹಿಮೆ ನೀಡುತ್ತದೆ. ಈ ದಿನ ನಿಮ್ಮ ಮನಸ್ಸಿನಲ್ಲಿ ಹಲವಾರು ಸ್ಫೂರ್ತಿದಾಯಕ ಕಲ್ಪನೆಗಳು ಮೂಡುತ್ತವೆ. ಕಲೆಯ ಯಾವುದೇ ಕ್ಷೇತ್ರದಲ್ಲಿಯೂ ಇರಲಿ, ಚಿತ್ರಕಲೆ, ಸಾಹಿತ್ಯ, ಸಂಗೀತ ಅಥವಾ ವಿನ್ಯಾಸ, ನಿಮಗೆ ಹೊಸ ದೃಷ್ಟಿಕೋನಗಳು ಮೂಡುತ್ತವೆ. ಇವುಗಳನ್ನು ಅಷ್ಟೇ ಅಲ್ಲದೆ ಸ್ಪಷ್ಟವಾಗಿ ಇತರರಿಗೆ ಹೇಳಲು ಸಾಧ್ಯವಾಗುತ್ತದೆ. 2. ಕಾರ್ಯಕ್ಷೇತ್ರದಲ್ಲಿ ನೀವು ತೋರಿಸುವ ಹೊಸ ತಂತ್ರಗಳು ಮುಂದಿನ ದಿಶೆಗೆ ದಾರಿ ಬಿಡಬಹುದು. ನೀವು ಹಿಂದು ಮೊದಲು ಪ್ರಯತ್ನಿಸದ ವಿಧಾನಗಳನ್ನು ಪ್ರಯೋಗಿಸುತ್ತೀರಿ. ನಿಮ್ಮ ಸೃಜನಶೀಲ ನಿರ್ಧಾರಗಳು ಸಹೋದ್ಯೋಗಿಗಳ ಗಮನ ಸೆಳೆಯುತ್ತವೆ. ಮುಂದಿನ ದಿನಗಳಲ್ಲಿ ನವೀನತನವು ನಿಮಗೆ ಉನ್ನತ ಸ್ಥಾನಮಾನಕ್ಕೆ ದಾರಿ ಮಾಡಿಕೊಡಬಹುದು. 3. ಹಣಕಾಸು ಸ್ಥಿತಿಯಲ್ಲಿ ಸ್ವಲ್ಪ ಚಂಚಲತೆ ಕಂಡುಬರುವ ಸಾಧ್ಯತೆ ಇದೆ. ಇಂದು ಕೆಲವು ಅನಿರೀಕ್ಷಿತ ಖರ್ಚುಗಳು ನಿಮ್ಮ ಯೋಜಿತ ಬಜೆಟ್ನು ಹಾಳು ಮಾಡಬಹುದು. ಖರೀದಿಗಳ ಮೇಲೆ ಮಿತಿಯನ್ನು ಇರಿಸಿಕೊಳ್ಳುವುದು ಬಹಳ ಮುಖ್ಯ. ಹಳೆಯ ಬಾಕಿ ಅಥವಾ ಸಾಲ ತೀರಿಸುವ ವಿಚಾರಗಳು ಚರ್ಚೆಗೆ ಬರುವ ಸಾಧ್ಯತೆ ಇದೆ.
4. ಕುಟುಂಬದ ಅಂಗಳದಲ್ಲಿ ಸಹೋದರರು ಅಥವಾ ಹಿರಿಯರೊಂದಿಗೆ ಚರ್ಚೆಗಳು ಸಂಭವಿಸಬಹುದು. ಇದು ಭಿನ್ನಾಭಿಪ್ರಾಯಗಳ ದಿನವಾಗಬಹುದು. ಕುಟುಂಬ ಸದಸ್ಯರು ನಿಮ್ಮ ನಿರ್ಧಾರಗಳನ್ನು ಪ್ರಶ್ನಿಸಬಹುದು ಅಥವಾ ನಿಮ್ಮ ಮೇಲ್ವಿಚಾರಣೆಯ ಕುರಿತು ಸಂದೇಹ ವ್ಯಕ್ತಪಡಿಸಬಹುದು. ಆದರೆ ಈ ಮಾತುಕತೆಯಲ್ಲಿ ಶಾಂತ ಮನಸ್ಸು ಮತ್ತು ನಿಷ್ಠಾವಂತ ಅಭಿಪ್ರಾಯವು ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತದೆ. 5. ಆರೋಗ್ಯದಲ್ಲಿ ಸಾಮಾನ್ಯ ಸ್ಥಿತಿ ಮುಂದುವರಿಯುತ್ತದೆ, ಆದರೆ ಹೊಟ್ಟೆಯ ಸಮಸ್ಯೆ ತೊಂದರೆ ಕೊಡಬಹುದು. ಅಸಹ್ಯತೆಯ ಭಾವನೆ, ಗ್ಯಾಸ್ಟ್ರಿಕ್ ಅಥವಾ ಆಮ್ಲಪಿತ್ತ ಸಂಬಂಧಿತ ಸಮಸ್ಯೆ ಉದ್ಭವಿಸಬಹುದು. ತಾಜಾ ನೀರನ್ನು ಹೆಚ್ಚು ಸೇವಿಸುವುದು, ಸಮಯಕ್ಕೆ ಆಹಾರ ಸೇವಿಸುವುದು ಮತ್ತು ಜಂಕ್ ಫುಡ್ ಅಥವಾ ತೇವ ಪದಾರ್ಥಗಳಿಂದ ದೂರವಿರುವುದು ಉಪಯುಕ್ತ. 6. ವಿದ್ಯಾರ್ಥಿಗಳಿಗೆ ಇಂದು ಬದಲಾಗುವ ಅಧ್ಯಯನ ಶೈಲಿ ಉತ್ತಮ ಫಲ ನೀಡಬಹುದು. ಪಠ್ಯ ವಿಷಯಗಳನ್ನು ಹೊಸ ದೃಷ್ಟಿಕೋನದಿಂದ ನೋಡಿದರೆ ಅರ್ಥಮಾಡಿಕೊಳ್ಳುವುದು ಸುಲಭವಾಗುತ್ತದೆ. ವಿಡಿಯೋ ಟ್ಯುಟೋರಿಯಲ್, ಡಿಜಿಟಲ್ ನೋಟ್ಸ್ ಅಥವಾ ಗುಂಪು ಅಧ್ಯಯನದಿಂದ ಇನ್ನಷ್ಟು ಉತ್ಕೃಷ್ಟ ಫಲಿತಾಂಶ ಲಭ್ಯವಾಗಬಹುದು. 7. ಈ ದಿನ ನಿಮ್ಮ ಭಾವನೆಗಳಿಗೆ ಗಂಭೀರತೆ ಬರುತ್ತದೆ ಮತ್ತು ಆ ಆಳವಾದ ಭಾವನೆಗಳು ಸೃಜನಶೀಲ ಪ್ರೇರಣೆಯಾಗಿ ಕಾರ್ಯನಿರ್ವಹಿಸುತ್ತವೆ. ನಿಮ್ಮ ಭಾವನೆಗಳು ಇಂದು ಮೇಲ್ಮಟ್ಟದಲ್ಲಿ ಇರುತ್ತವೆ, ಅರ್ಥಾತ್ ನೀವು ಪ್ರೀತಿ, ದುಃಖ ಅಥವಾ ಆತ್ಮಸಂವಾದದಂತಹ ಭಾವನೆಗಳನ್ನು ಹೆಚ್ಚು ಅನುಭವಿಸುತ್ತೀರಿ. ಈ ಭಾವನೆಗಳು ನಿಮ್ಮ ನಿರ್ಧಾರಗಳ ಮೇಲೆ ಪ್ರಭಾವ ಬೀರುತ್ತವೆ ಮತ್ತು ಕಲಾತ್ಮಕ ಪ್ರಪಂಚದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸುತ್ತವೆ. ಒಟ್ಟು ನೋಡಿದರೆ ಇಂದು ನಿಮ್ಮ ಬುದ್ಧಿ ಮತ್ತು ಭಾವನೆಗಳ ಸಮನ್ವಯದಿಂದ ಕಾರ್ಯಗಳು ನಡೆಯಲಿವೆ. ನಿಮ್ಮಲ್ಲಿ ಮೂಡುತ್ತಿರುವ ಹೊಸ ಕಲ್ಪನೆಗಳಿಗೆ ವಿಶ್ವಾಸವಿಟ್ಟು ಧೈರ್ಯದಿಂದ ಮೊದಲ ಹೆಜ್ಜೆ ಇಡಿ. ಅದೇ ನಿಮ್ಮ ಯಶಸ್ಸಿಗೆ ದಾರಿ ತೋರಿಸುತ್ತದೆ. ಮುಂದಿನ ರಾಶಿ ವೃಷಭ. ವೃಷಭ ರಾಶಿ ಆರ್ಥಿಕ ನಿರ್ಧಾರಗಳ ಪಾರದರ್ಶಕತೆಗೆ ಸಂಬಂಧಿಸಿದ ವಿವರಗಳ ಬಗ್ಗೆ ತಿಳಿದುಕೊಳ್ಳೋಣ. 1. ಈ ದಿನ ನಿಮಗೆ ಹಣಕಾಸು ನಿರ್ವಹಣೆಯಲ್ಲಿ ಸ್ಪಷ್ಟತೆ ಮತ್ತು ಜವಾಬ್ದಾರಿಯ ಭಾವನೆ ಹೆಚ್ಚು ಕಾಣಿಸುತ್ತದೆ. ಹಣದ ವಿಷಯದಲ್ಲಿ ಈಗಾಗಲೇ ಇರುವ ಸಮಾಧಾನದ ಬದಲಿಗೆ ನಿಖರತೆ ಮತ್ತು ಲೆಕ್ಕಾಚಾರದ ಮನೋಭಾವದಲ್ಲಿ ನೀವು ಕಾರ್ಯನಿರ್ವಹಿಸುತ್ತೀರಿ. 2. ಉದ್ಯೋಗಸ್ಥರಿಗಾಗಿ ಇದು ಸುಸ್ಥಿರತೆಯ ದಿನವಾಗಿದ್ದು, ಶ್ರಮಕ್ಕೆ ಸೂಕ್ತ ಪ್ರತಿಫಲ ಸಿಗುವ ಸಾಧ್ಯತೆ ಇದೆ. ನೀವು ಮಾಡಿದ ಶ್ರಮ ಫಲ ನೀಡುತ್ತದೆ. ಮೇಲಧಿಕಾರಿಗಳ ಮೆಚ್ಚುಗೆ ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ ಮತ್ತು ಹೆಚ್ಚಿನ ಜವಾಬ್ದಾರಿಗಳು ಒಪ್ಪಿಸಲ್ಪಡುವ ಸಾಧ್ಯತೆ ಕೂಡ ಇದೆ. 3. ವ್ಯಾಪಾರಿಗಳು ಹೊಸ ಒಪ್ಪಂದಗಳನ್ನು ಕೈಗೊಳ್ಳುವಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಹಣಕಾಸು ಅಥವಾ ಕಾನೂನು ಸಂಬಂಧಿತ ದಾಖಲೆಗಳನ್ನು ಪೂರ್ಣವಾಗಿ ಓದಿ ಎಲ್ಲಾ ಷರತ್ತುಗಳನ್ನು ತಿಳಿದುಕೊಂಡ ನಂತರ ಮಾತ್ರ ಸಹಿ ಮಾಡುವುದು ಒಳಿತು. 4. ಕುಟುಂಬದ ಸದಸ್ಯರೊಂದಿಗೆ ಹಣದ ವಿಷಯಗಳ ಕುರಿತು ಗಂಭೀರ ಚರ್ಚೆಗಳು ನಡೆಯಬಹುದು. ಬಂಡವಾಳ ಹಂಚಿಕೆ, ಸ್ವತ್ತು ವಿಚಾರಗಳು ಅಥವಾ ಮಕ್ಕಳ ವಿದ್ಯಾಭ್ಯಾಸದ ಖರ್ಚು ಕುರಿತಾಗಿ ನಿರ್ಧಾರಗಳಿಗೆ ಒಗ್ಗಟ್ಟಾಗಿ ಬರುವ ಅವಕಾಶವಿದೆ. ನಿಮ್ಮ ಸಮಾಧಾನಕಾರಿ ಮನೋಭಾವದಿಂದ ಗೊಂದಲ ಕಡಿಮೆಯಾಗಬಹುದು. 5. ಆರೋಗ್ಯದ ವಿಷಯದಲ್ಲಿ ಈ ದಿನ ಹೆಚ್ಚು ಶ್ರಮ ಅಥವಾ ದೈಹಿಕ ಒತ್ತಡದಿಂದಾಗಿ ದಣಿವನ್ನು ಅನುಭವಿಸಬಹುದು. ಹೃದಯದ ಓಡಾಟ, ಜೀರ್ಣಕ್ರಿಯೆಯ ತೊಂದರೆ ಅಥವಾ ಎಡವಟ್ಟಾದ ಆಹಾರ ಕ್ರಮದಿಂದ ಕೆಲ ಅಸ್ವಸ್ಥತೆ ಉಂಟಾಗಬಹುದು. ವಿಶ್ರಾಂತಿಯು ಅತ್ಯವಶ್ಯಕ. 6. ವಿದ್ಯಾರ್ಥಿಗಳಿಗೆ ಗಮನ ಕೇಂದ್ರೀಕರಣ ಮತ್ತು ಕಾರ್ಯಕ್ಷಮತೆ ಮಧ್ಯಮ ಮಟ್ಟದಲ್ಲಿರಬಹುದು. ಪಾಠಗಳಲ್ಲಿ ಗಂಭೀರತೆಯ ಅಗತ್ಯವಿದೆ. ಸರಿಯಾದ ಪಾಠ ಯೋಜನೆ ಮತ್ತು ಸಮಯ ನಿರ್ವಹಣೆ ಈ ದಿನ ನಿಮಗೆ ನೆರವಾಗಬಹುದು. 7. ಈ ದಿನ ನಿಮ್ಮ ಆತ್ಮಸ್ಥಿತಿ ಧೈರ್ಯದಿಂದ ಕೂಡಿರಬಹುದು ಮತ್ತು ಎಲ್ಲ ಚಟುವಟಿಕೆಗಳಲ್ಲಿ ಸ್ಥಿರತೆಯನ್ನು ಕಾಣಬಹುದು. ನೀವು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಶಾಂತಿ, ಲೆಕ್ಕಾಚಾರ ಮತ್ತು ಸ್ಥೈರ್ಯ ಇರುತ್ತದೆ. ತುರ್ತು ನಿರ್ಧಾರಗಳನ್ನು ಸಹಸರಿಯಾದ ರೀತಿಯಲ್ಲಿ ನಿರ್ವಹಿಸಬಹುದು. ಈ ದಿನ ನಿಮ್ಮ ಹಣಕಾಸು ಮತ್ತು ವ್ಯಕ್ತಿತ್ವದಲ್ಲಿ ಶಿಸ್ತಿನ ಪ್ರಭಾವ ಹೆಚ್ಚು. ಯೋಗ್ಯ ಯೋಜನೆ ಮತ್ತು ನಿರ್ಧಾರ ಶಕ್ತಿಯ ಮೂಲಕ ನೀವು ಇಂದು ಶ್ರೇಷ್ಠ ದಿನವನ್ನಾಗಿ ರೂಪಿಸಬಹುದು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿ ಇತ್ತೀಚಿನ ವ್ಯಕ್ತಿತ್ವದ ಬಲ, ಸಂಬಂಧಗಳು ಮತ್ತು ಆತ್ಮವಿಶ್ವಾಸದ ಬಗ್ಗೆ ತಿಳಿದುಕೊಳ್ಳೋಣ. 1. ನಿಮ್ಮ ಮನಸ್ಸು ದಿನದ ಆರಂಭದಿಂದಲೇ ಚಟುವಟಿಕೆಯಿಂದ ತುಂಬಿರುತ್ತದೆ ಮತ್ತು ನಿಮ್ಮ ಆತ್ಮವಿಶ್ವಾಸವು ಬೆಳೆಯುತ್ತದೆ. ಈ ದಿನ ನಿಮ್ಮ ಮನಸ್ಸು ಬಹುಶಃ ತಾತ್ಕಾಲಿಕ ತೊಂದರೆಗಳನ್ನು ಪರಿಹರಿಸಲು ಹೆಚ್ಚು ಮನೋಲವಂತರಾಗುತ್ತದೆ. ನಿಮ್ಮ ಆಂತರಿಕ ಶಕ್ತಿಯ ಬಗ್ಗೆ ಅರಿವು ನಿಮಗೆ ನೂತನ ಚರ್ಚೆಗಳು ಮತ್ತು ಅಭಿಪ್ರಾಯಗಳಿಗೆ ಅವಕಾಶ ಕಲ್ಪಿಸಿಕೊಡುವುದೇನು. 2. ಸ್ನೇಹಿತರು ಮತ್ತು ಪಾಲುದಾರರೊಂದಿಗೆ ಚರ್ಚೆಗಳು ನಡೆಯಬಹುದು. ನೀವು ಇತರರೊಂದಿಗೆ ತಮ್ಮ ವಿಚಾರಗಳನ್ನು, ಕಲ್ಪನೆಗಳನ್ನು ಹಂಚಲು ಇಚ್ಛಿಸುತ್ತೀರಿ ಮತ್ತು ಅವರು ನಿಮ್ಮ ವಿಚಾರಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಸಮಯವೂ ಬಂದಿದೆ. ಇವು ಸಾಮಾನ್ಯವಾಗಿ ನಿಮ್ಮ ಸಾಮಾಜಿಕ ವಲಯವನ್ನು ವಿಸ್ತರಿಸುವುದಾಗಿ ಶಕ್ತಿಶಾಲಿಯಾಗಿ ಕಾರ್ಯನಿರ್ವಹಿಸಬಹುದು. 3. ಹಣಕಾಸು ನಿರ್ವಹಣೆ ಮತ್ತು ಆರ್ಥಿಕ ಚಟುವಟಿಕೆಗಳಲ್ಲಿ ಹೆಚ್ಚು ದಯಾಳುತೆಯ ಅಗತ್ಯವಿದೆ. ಈ ದಿನವೂ ಇತರರ ಮೂಲಕ ಹಣಕಾಸು ವಿಷಯಗಳ ಕುರಿತು ವಿವರವಾದ ಚರ್ಚೆಗಳು ನಡೆಯಬಹುದು. ನಿಮ್ಮ ಕ್ರೆಡಿಟ್ ಕಾರ್ಡ್ಗಳಿಂದ ಬದ್ಧತೆ ಅಥವಾ ಬಾಕಿ ಸಮಸ್ಯೆಗಳು ಸಂಭವಿಸಬಹುದು, ಆದರೆ ನೀವು ನಿಖರವಾದ ಯೋಜನೆ ಮತ್ತು ವಿವೇಕದಿಂದ ಆರ್ಥಿಕ ಸಮಸ್ಯೆಗಳ ಪರಿಹಾರವನ್ನು ಕಂಡುಹಿಡಿಯಬಹುದು. 4. ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಪ್ರಾರಂಭವಾಗಬಹುದು, ಆದರೆ ಇದು ಕಠಿಣ ಪರಿಶ್ರಮವನ್ನು ಒತ್ತಾಯಿಸುತ್ತದೆ.
ನಿಮ್ಮ ಉತ್ತಮ ಕಾರ್ಯಕ್ಷಮತೆ ಮತ್ತು ಸೃಜನಶೀಲ ತಂತ್ರಗಳು ಈಗ ಹೆಚ್ಚು ಪ್ರಭಾವಶೀಲವಾಗುತ್ತವೆ. ಆದರೆ ನೀವು ಮುಂದುವರಿಯುವಂತೆ ಹೆಚ್ಚಿನ ಜವಾಬ್ದಾರಿಗಳು ಮತ್ತು ವ್ಯಸ್ತತೆಗಳನ್ನು ನೀವು ಎದುರಿಸಬೇಕಾಗುತ್ತದೆ. ಈ ಅವಕಾಶಗಳು ಅನೇಕ ಸಾಧ್ಯತೆಗಳನ್ನು ತೆರೆದುಕೊಳ್ಳುತ್ತವೆ, ಆದರೆ ನೀವು ಭರವಸೆಯಂತೆ ಕೆಲಸ ಮಾಡಿ ತಾಳ್ಮೆಯಿಂದ ಇರಬೇಕು. 5. ಸಂಬಂಧಗಳಲ್ಲಿ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವುದರೊಂದಿಗೆ ಕೆಲವು ಹೊಸ ತಲೆಮಾರು ಸಮಸ್ಯೆಗಳು ಎದುರಾಗಬಹುದು. ನೀವು ಯಾರಾದರೂ ನಿಮ್ಮ ಅಭಿಪ್ರಾಯಗಳನ್ನು ವಿವರವಾಗಿ ಹಂಚುವಾಗ ಇದು ಕೆಲವು ಪ್ರಮುಖ ಸಂಬಂಧಗಳಲ್ಲಿ ಗೊಂದಲಗಳನ್ನುಂಟು ಮಾಡಬಹುದು. ಆದರೆ ಇದೊಂದು ಸಂಭಾಷಣೆಯ ಆರಂಭ ಮಾತ್ರ ಮತ್ತು ದಯಪಾಲಿಸಿ ನಿಮ್ಮ ಸಂಬಂಧಗಳನ್ನು ಮುನ್ನಡೆಸಲು ಹೆಚ್ಚು ಗಮನವನ್ನು ಹರಿಸಲು ಇದು ಒಳ್ಳೆಯ ಸಮಯವಾಗಿದೆ. 6. ಆರೋಗ್ಯದಲ್ಲಿ ಜಾಸ್ತಿಯ ಅಸ್ವಸ್ಥತೆ ಅಥವಾ ದೈಹಿಕ ಆರೋಗ್ಯ ಸಮಸ್ಯೆಗಳಲ್ಲಿ ಹೆಚ್ಚಿನ ಗಮನವು ಬೇಕಾಗಬಹುದು. ನೀವು ಬಹುಶಃ ಹೆಚ್ಚಿನ ಒತ್ತಡವನ್ನು ಎದುರಿಸಬಹುದು ಮತ್ತು ಈ ಕಠಿಣ ಸಮಯದಲ್ಲಿ ನಿಮಗೆ ವಿಶ್ರಾಂತಿ ಬೇಕಾಗಿರಬಹುದು. ತಾಳ್ಮೆ ಇರಿಸಿ, ಮತ್ತಷ್ಟು ಶಕ್ತಿ ಅಥವಾ ಉದ್ವೇಗವನ್ನು ನಿವಾರಿಸಲು ಸರಿಯಾದ ಆಹಾರ ಪದ್ಧತಿಯನ್ನು ಅನುಸರಿಸಬೇಕು. 7. ವಿದ್ಯಾರ್ಥಿಗಳಿಗೆ ಪಾಠಗಳನ್ನು ವಿಭಿನ್ನ ಆಂಗಲಿನಲ್ಲಿ ನೋಡುವುದರಿಂದ ಹೆಚ್ಚಿನ ಫಲಿತಾಂಶ ದೊರೆಯಬಹುದು. ಈ ದಿನ ನೀವು ಪಠ್ಯವಸ್ತುಗಳನ್ನು ಹೊಸ ರೀತಿಯಲ್ಲಿ ಆಳವಾದ ದೃಷ್ಟಿಕೋನದಿಂದ ಕಲಿಯುವ ಶಕ್ತಿಯನ್ನು ಹೊಂದಿದ್ದೀರಿ. ಇತರರೊಂದಿಗೆ ಚರ್ಚೆಗಳಲ್ಲಿ ಭಾಗವಹಿಸುವುದರಿಂದ ನಿಮ್ಮ ಕಲಿಕೆಯ ಮಟ್ಟವು ಹೆಚ್ಚುತ್ತದೆ. ಒಟ್ಟಿನಲ್ಲಿ ಇಂದು ನಿಮ್ಮ ಆತ್ಮವಿಶ್ವಾಸ ಮತ್ತು ಚಿಂತನೆಗಳಿಂದ ನಿಮ್ಮ ಬದುಕಿನಲ್ಲಿ ಹೊಸ ಅವಕಾಶಗಳನ್ನು ಸೃಷ್ಟಿಸಬಹುದು. ಇತರರೊಂದಿಗೆ ಸದೃಢ ಸಂಬಂಧಗಳನ್ನು ಕಟ್ಟಿ ಸಹಕಾರವನ್ನು ಕಲಿಯಿರಿ. ಮುಂದಿನ ರಾಶಿ ಕಟಕ. ಕಟಕ ರಾಶಿ ಆಧ್ಯಾತ್ಮಿಕ ಚಿಂತನೆಗಳು ಮತ್ತು ಕುಟುಂಬದ ಸಂಬಂಧಗಳ ಕುರಿತು ತಿಳಿದುಕೊಳ್ಳೋಣ. 1. ನಿಮ್ಮ ಆಂತರಿಕ ಚಿಂತೆಗಳು ಮತ್ತು ತಾತ್ವಿಕ ವಿಚಾರಗಳು ನಿಮ್ಮ ಮನಸ್ಸನ್ನು ಈ ದಿನ ಹಿಡಿಯಬಹುದು. ಈ ದಿನವು ಆತ್ಮಪರಿಶೀಲನೆ ಮತ್ತು ಆಧ್ಯಾತ್ಮಿಕ ಚಿಂತನೆಗಳ ಪರಿಪೂರ್ಣ ಸಮಯವಾಗಿದೆ. ನಿಮಗೆ ಕೆಲವು ಗೂಢ ಅರ್ಥಗಳು, ಆಧ್ಯಾತ್ಮಿಕ ವಿಚಾರಗಳನ್ನು ಗಮನಿಸಬಹುದು. ನೀವು ಸೃಷ್ಟಿಯಾಗುತ್ತಿರುವ ನಿಮ್ಮ ಆಂತರಿಕ ಶಾಂತಿಯನ್ನು ಗಮನಿಸಬೇಕಾದ ಸಮಯವಾಗಿದೆ. 2. ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಂಬಂಧಗಳನ್ನು ಕಾಪಾಡಿಕೊಳ್ಳುವ ಅಗತ್ಯವಿದೆ. ಈ ಸಮಯದಲ್ಲಿ ಕುಟುಂಬದಲ್ಲಿ ಬಹುಶಃ ಕೆಲವು ಚರ್ಚೆಗಳು ಅಥವಾ ಗೊಂದಲಗಳು ಉಂಟಾಗಬಹುದು, ಆದರೆ ನಿಮ್ಮ ತಾಳ್ಮೆ, ಸಮಾಧಾನ ಮತ್ತು ಸ್ನೇಹ ಭಾವದಿಂದ ಈ ಸಮಸ್ಯೆಗಳನ್ನು ಸರಿಹೊಂದಿಸಲು ನಿಮಗೆ ಅವಕಾಶ ಸಿಗುತ್ತದೆ. 3. ಉದ್ಯೋಗದಲ್ಲಿ ಪೂರೈಕೆದಾರರೊಂದಿಗೆ ಹೊಸ ಒಪ್ಪಂದಗಳು ಅಥವಾ ಕೆಲಸಗಳನ್ನು ನಿರ್ವಹಿಸುವುದರಿಂದ ಹೆಚ್ಚಿನ ಕೆಲಸದ ಒತ್ತಡವಿದೆ. ಹೆಚ್ಚು ಕಠಿಣ ಕಾರ್ಯವೈಖರಿ, ಸಮಯ ನಿರ್ವಹಣೆ ಮತ್ತು ಶ್ರದ್ಧೆಯು ನಿಮ್ಮ ಕೆಲಸದ ಗುಣಮಟ್ಟವನ್ನು ಸಾಧಿಸಲು ಸಹಾಯ ಮಾಡುವುದೆಂದು ನೀವು ನೆನೆಸಿಕೊಳ್ಳಿ. ಬಲವಾದ ಒತ್ತಡಗಳನ್ನು ಸಹ ಪರಿಶೀಲಿಸಿ ನಿಮ್ಮ ಕಾರ್ಯಗತತೆಯ ಪ್ರಭಾವವನ್ನು ಸರಿಯಾಗಿ ಬಳಸಲು ಪ್ರಯತ್ನಿಸಿ. 4. ವ್ಯಾಪಾರದಲ್ಲಿ ನಿಮ್ಮ ನಿರ್ಧಾರಗಳನ್ನು ಜವಾಬ್ದಾರಿಯುತವಾಗಿ ಕೈಗೊಳ್ಳುವ ಅಗತ್ಯವಿದೆ. ನೀವು ಕೈಗೊಳ್ಳುವ ಹೊಸ ವ್ಯವಹಾರ ಒಪ್ಪಂದಗಳು, ನಿಮ್ಮ ನಿರ್ಧಾರಗಳು ತುಂಬಾ ಮಹತ್ವಪೂರ್ಣವಾಗುತ್ತವೆ. ನಿಮ್ಮ ಹೂಡಿಕೆ ಮತ್ತು ಖರ್ಚುಗಳನ್ನು ಹೆಚ್ಚು ಪರಿಶೀಲಿಸಿ, ತಾರತಮ್ಯವಿಲ್ಲದೆ ನಿಮ್ಮ ಲಾಭದ ಅವಕಾಶಗಳನ್ನು ಚಿಂತಿಸಿ. 5. ಆರೋಗ್ಯದ ವಿಷಯದಲ್ಲಿ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ವಿಶೇಷ ಗಮನ ಕೊಡಬೇಕಾಗುತ್ತದೆ. ಇಂದು ನೀವು ದೈಹಿಕವಾಗಿ ಸ್ವಲ್ಪ ದಣಿವನ್ನು ಅನುಭವಿಸಬಹುದು, ಆದ್ದರಿಂದ ಹೆಚ್ಚಿನ ವಿಶ್ರಾಂತಿ ಅಗತ್ಯವಿದೆ. ಹೆಚ್ಚುವರಿ ಒತ್ತಡದಿಂದ ತಪ್ಪಿಸಲು ಸಮತೋಲನ ಮತ್ತು ಜೀವನ ಶೈಲಿಯಲ್ಲಿ ಸುಧಾರಣೆ ಬೇಕಾಗಿದೆ. 6. ವಿದ್ಯಾರ್ಥಿಗಳಿಗೆ ಇದು ತಮ್ಮ ಕಲಿಕೆಗೆ ಹೆಚ್ಚು ಗಮನ ನೀಡುವ ಸಮಯವಾಗಿದೆ. ಈ ಸಮಯದಲ್ಲಿ ನೀವು ಯಾವುದೇ ಸಣ್ಣ ತಪ್ಪುಗಳನ್ನು ಪಡೆದರೂ ಅಂದಾಜುಗಳನ್ನು ಸರಿಪಡಿಸಲು ಮತ್ತು ನಿಮ್ಮ ಕಲಿಕೆಯಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಹೆಚ್ಚಿನ ಸಿದ್ಧತೆ ನಡೆಸಬೇಕಾಗುತ್ತದೆ. 7. ನಿಮ್ಮ ಭಾವನಾತ್ಮಕ ಭದ್ರತೆ ಅಥವಾ ಆತ್ಮವಿಶ್ವಾಸವನ್ನು ದುರಸ್ತಿ ಮಾಡಲು ಹೊಸ ಸಮಯ ಸಿಗಬಹುದು. ಈ ಸಮಯವು ನಿಮ್ಮ ಆತ್ಮವಿಶ್ವಾಸವನ್ನು ಪುನಃ ಕಟ್ಟಿಕೊಳ್ಳುವ ಸಮಯವಾಗಬಹುದು. ನೀವು ನಿಮ್ಮ ಆಂತರಿಕ ಶಕ್ತಿಯನ್ನು ಮತ್ತಷ್ಟು ಅರಿಯುವ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳನ್ನು ಸುಲಭವಾಗಿ ನಿವಾರಿಸಬಹುದು. ಒಟ್ಟಿನಲ್ಲಿ ನಿಮ್ಮ ಆಧ್ಯಾತ್ಮಿಕ, ದೈಹಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ಸಮತೋಲನ ಸಾಧಿಸುವುದರ ಮೂಲಕ ನಿಮ್ಮ ದಿನವನ್ನು ಶಾಂತವಾಗಿ ನಡೆಸಬಹುದು. ಇತರರೊಂದಿಗೆ ಉತ್ತಮ ಸಂಪರ್ಕಗಳನ್ನು ಕಟ್ಟಲು ನೀವು ಹೆಚ್ಚು ಕಟಿವಾಗಿರುತ್ತೀರಿ. ಮುಂದಿನ ರಾಶಿ ಸಿಂಹ. ಸಿಂಹ ರಾಶಿ ಸಾಮಾಜಿಕ ಸ್ಥಿತಿಗತಿಯ ಬಗೆಗೆ ಅಭಿಪ್ರಾಯ ಹಾಗೂ ಜವಾಬ್ದಾರಿಯ ಬಗ್ಗೆ ತಿಳಿದುಕೊಳ್ಳೋಣ. 1. ಈ ದಿನ ನಿಮ್ಮ ಸಾಮಾಜಿಕ ನೆಟ್ವರ್ಕ್ಗಳಲ್ಲಿ ಹೆಚ್ಚಿನ ಚಟುವಟಿಕೆಗಳು ನಡೆಯಬಹುದು. ನಿಮ್ಮ ಹತ್ತಿರದ ಸಂಬಂಧಗಳು ಮತ್ತು ಸ್ನೇಹಿತರು ನಿಮ್ಮ ಮೇಲೆ ದೊಡ್ಡ ಪ್ರಭಾವ ಬೀರುವುದರ ಮೂಲಕ ನಿಮ್ಮ ಬದುಕಿನಲ್ಲಿ ಹೊಸ ಅವಕಾಶಗಳು ಬರುತ್ತವೆ. ನೀವು ಹೆಚ್ಚು ಜನರೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ತಮ್ಮ ವಿಚಾರಗಳನ್ನು ಹೊತ್ತಿ ಬೆಳೆಸಲು ಪ್ರಯತ್ನಿಸಬೇಕು. 2. ಕಾರ್ಯಸ್ಥಳದಲ್ಲಿ ನಿಮ್ಮ ಕಾರ್ಯಪಟುತ್ವ ಮತ್ತು ಸೃಜನಶೀಲತೆಯ ಮೂಲಕ ನೀವು ಗಮನ ಸೆಳೆಯುತ್ತೀರಿ. ನಿಮ್ಮ ಕೆಲಸದಲ್ಲಿ ಉತ್ತಮ ಪರಿಣಾಮಗಳನ್ನು ನೀಡಲು ನೀವು ಹೆಚ್ಚು ಶ್ರಮಿಸುತ್ತೀರಿ. ಇಂದು ನೀವು ನಿಮ್ಮ ಕ್ರಿಯಾಶೀಲತೆ ಮತ್ತು ನವೋತ್ಸಾಹದಿಂದ ಅನೇಕ ಸಮಸ್ಯೆಗಳನ್ನು ಸರಿಯಾಗಿ ಮತ್ತು ಪರಿಣಾಮಕಾರಿಯಾಗಿ ಪರಿಹರಿಸಬಹುದು. 3. ಕುಟುಂಬ ಮತ್ತು ಸಂಬಂಧಗಳಲ್ಲಿ ನೀವು ನಿಮ್ಮ ಪ್ರಾಮುಖ್ಯತೆಯನ್ನು ನೀಡುವಾಗ ಕೆಲವು ವಿಭಿನ್ನ ದೃಷ್ಟಿಕೋನಗಳು ಎದುರಾಗಬಹುದು.
ನೀವು ಕುಟುಂಬದೊಂದಿಗೆ ಸಮಯ ಕಳೆಯಲು ಅವಕಾಶ ಹೊಂದಿದರೂ ಕೆಲವೊಂದು ವಿಷಯಗಳಲ್ಲಿ ಸಣ್ಣ ಗೊಂದಲಗಳು ಅಥವಾ ಅಸಮ್ಮತಿಗಳಾಗಬಹುದು. ಆದರೆ ನೀವು ಮಾತನಾಡುವ ಮತ್ತು ಸಮಾಧಾನದ ಒತ್ತಡದ ಮೂಲಕ ಈ ಸಮಸ್ಯೆಗಳನ್ನು ನಿಭಾಯಿಸಬಹುದು. 4. ಹಣಕಾಸು ನಿರ್ವಹಣೆಗಾಗಿ ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ಹೂಡಿಕೆ ಮಾಡಲು ಜವಾಬ್ದಾರಿಯುತ ರೀತಿಯಲ್ಲಿ ಚಿಂತಿಸಿ. ನೀವು ಮುಂಚಿತವಾಗಿ ಕೈಗೊಂಡಿರುವ ಹೂಡಿಕೆಗಳಿಗೆ ಗಮನ ಹರಿಸುವುದು ನಿಮಗೆ ಲಾಭಕಾರಿಯಾಗಬಹುದು. ಇದೇ ಸಮಯದಲ್ಲಿ ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸುವುದರಿಂದ ಯಾವುದೇ ಅನಾವಶ್ಯಕ ವೆಚ್ಚಗಳನ್ನು ತಡೆಯಬಹುದು. 5. ಆರೋಗ್ಯದಲ್ಲಿ ನೀವು ಸ್ವಲ್ಪ ಜ್ಞಾನಪೂರ್ವಕ ಹಾಗೂ ನಿಧಾನವಾದ ಕ್ರಮಗಳನ್ನು ಅನುಸರಿಸಬೇಕು. ನೀವು ಹೆಚ್ಚು ಒತ್ತಡಕ್ಕೊಳಗಾಗಬಹುದು, ಆದರೆ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಪ್ರಾಮುಖ್ಯತೆಯೊಂದಿಗೆ ಕೈಗಾರಿಕೆಗೆ ಸೂಚನೆ ನೀಡಿದರೆ ಉತ್ತಮ ಫಲಿತಾಂಶವನ್ನು ಕಾಣಬಹುದು. ವಿಶ್ರಾಂತಿ ಮತ್ತು ಸರಿಯಾದ ಆಹಾರ ಕ್ರಮ ನಿಮ್ಮ ಶಕ್ತಿಯನ್ನು ಪುನರಾರಂಭಿಸುತ್ತದೆ. 6. ವಿದ್ಯಾರ್ಥಿಗಳು ತಮ್ಮ ಉದ್ದೇಶವನ್ನು ಗಮನಿಸಿ ಹೆಚ್ಚಿನ ಸಮಯ ಅಧ್ಯಯನಕ್ಕೆ ಮೀಸಲಿಡಬೇಕು. ಈ ಸಮಯದಲ್ಲಿ ನಿಮ್ಮ ಕಲಿಕೆಗೆ ಸರಿಯಾದ ಶ್ರಮ ಮತ್ತು ದೃಷ್ಟಿಕೋನವನ್ನು ನೀಡುವ ಮೂಲಕ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು. ನೀವು ವಿದ್ಯೆ ಅಥವಾ ಇತರ ಚಟುವಟಿಕೆಗಳಲ್ಲಿ ತೊಡಗಿದರೆ ನಿಮ್ಮ ದೃಷ್ಟಿಕೋನವನ್ನು ವಿಸ್ತರಿಸಲು ಇದು ಉತ್ತಮ ಸಮಯವಾಗಿದೆ. 7. ನಿಮ್ಮ ಆತ್ಮವಿಶ್ವಾಸ ಮತ್ತು ಧೈರ್ಯವು ಇನ್ನಷ್ಟು ಬೆಳೆಯಲಿದೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಮತ್ತಷ್ಟು ಧೈರ್ಯವಂತಿಕೆ ಮತ್ತು ಸ್ಪಷ್ಟತೆ ಕಾಣಬಹುದು. ನಿಮ್ಮ ಶಕ್ತಿ ಮತ್ತು ನಿಷ್ಠೆ ನಿಮ್ಮ ಸುತ್ತಲೂ ಇರುವವರಿಗೆ ಪ್ರೇರಣೆಯಾಗಿ ಕೆಲಸ ಮಾಡುತ್ತದೆ. ಒಟ್ಟಿನಲ್ಲಿ ಇಂದು ನಿಮ್ಮ ಸಾಮಾಜಿಕ ನೆಟ್ವರ್ಕ್, ಜವಾಬ್ದಾರಿ ಮತ್ತು ಆರೋಗ್ಯ ವಿಚಾರಗಳಲ್ಲಿ ಹೆಚ್ಚಿನ ಗಮನ ಹರಿಸಬೇಕಾಗಿದೆ. ನಿಮ್ಮ ಶಕ್ತಿಯನ್ನು ಅನುಸರಿಸಿ ಕುಟುಂಬ, ಉದ್ಯೋಗ ಹಾಗೂ ಹಣಕಾಸಿನಲ್ಲಿ ಹೊಸ ಬೆಳವಣಿಗೆಯೂ ಪ್ರಾರಂಭವಾಗಬಹುದು. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿ ಜೀವನದ ಪಥದಲ್ಲಿ ಸೃಜನಶೀಲತೆ ಮತ್ತು ಆಂತರಿಕ ಶಾಂತಿ ಬಗ್ಗೆ ತಿಳಿದುಕೊಳ್ಳೋಣ. 1. ಇಂದು ನಿಮ್ಮ ಆತ್ಮವಿಶ್ವಾಸವನ್ನು ಬೆಳಗಿಸಲು ಉತ್ತಮ ಸಮಯವಾಗಿದೆ. ನೀವು ಯಾವ ಕಾರ್ಯದಲ್ಲಿದ್ದರೂ ನಿಮ್ಮ ಒಳಗೋಚರ ಶಕ್ತಿ ಮತ್ತು ಬುದ್ಧಿವಂತಿಕೆಯಿಂದ ನಿಮ್ಮನ್ನು ಚೇತನಗೊಳಿಸಬಹುದು. ನಿಮ್ಮ ಸಾಮರ್ಥ್ಯವನ್ನು ಬೆಳೆಸಲು ಸಮಯ ಹಿಡಿದು ಭರವಸೆಯೊಂದಿಗೆ ನಿಮ್ಮ ಗುರಿಗಳನ್ನು ಸಾಧಿಸಲು ಇದು ಅತ್ಯುತ್ತಮ ಸಮಯವಾಗಿದೆ. 2. ಕೆಲಸ ಅಥವಾ ಉದ್ಯೋಗ ಸಂಬಂಧಿ ವಿಚಾರಗಳಲ್ಲಿ ನೀವು ಹೆಚ್ಚಿನ ಹೊಣೆಗಾರಿಕೆಯನ್ನು ಹೊತ್ತಿದ್ದಾರೆ. ಈ ದಿನ ನಿಮ್ಮನ್ನು ಬಹುಮಹಿಮೆಗಳಿಗೆ ಕರೆದೊಯ್ಯುವ ಹಲವಾರು ಪ್ರಾಜೆಕ್ಟ್ಗಳು ಪ್ರಾರಂಭವಾಗಬಹುದು. ನೀವು ತನ್ನ ಕೆಲಸದಲ್ಲಿ ನಿರಾಳತೆ ಮತ್ತು ಸ್ಪಷ್ಟತೆಯನ್ನು ತಲುಪಲು ಪ್ರಯತ್ನಿಸಬೇಕು. ಆದರೆ ಹೆಚ್ಚು ಒತ್ತಡದಿಂದ ನಿಮ್ಮ ಸ್ವಸ್ಥತೆಯನ್ನು ಕಳೆದುಕೊಳ್ಳಬೇಡಿ. ಅವುಗಳನ್ನು ಸರಾಗವಾಗಿ ನಿರ್ವಹಿಸಿ ಪ್ರಯೋಜನಗಳನ್ನು ಪಡೆಯಿರಿ. 3. ಕುಟುಂಬದ ಒಳನೋಟಗಳು, ಪ್ರೀತಿಯ ಸಂಬಂಧಗಳು ಹಾಗೂ ವ್ಯಕ್ತಿತ್ವದ ಕುರಿತು ಚರ್ಚೆಗಳು ನಡೆಯಬಹುದು. ನೀವು ಕುಟುಂಬದ ಜೊತೆಗೆ ಸಮಯ ಕಳೆಯಲು ನಿಮ್ಮ ಭಾವನೆಗಳನ್ನು ಹಂಚಲು ಒಳ್ಳೆಯ ಸಮಯವಾಗಿದೆ. ಆದರೆ ಕೆಲವೊಮ್ಮೆ ಪ್ರಗತಿಯನ್ನು ನಿಯಂತ್ರಿಸುವ ಭಾವನೆಗಳು ಇರಬಹುದು. ನೀವು ಧೈರ್ಯದಿಂದ ಪ್ರತಿಕ್ರಿಯಿಸಿದರೆ ನೀವು ಅನೇಕ ಅಸಮ್ಮತಿಗಳನ್ನು ಪರಿಹರಿಸಬಹುದು. 4. ಹಣಕಾಸು ವಿಷಯಗಳಲ್ಲಿ ನಿಮ್ಮ ಯೋಜನೆಗಳ ನಿರ್ವಹಣೆಯ ಅಗತ್ಯವಿದೆ. ಹಣಕಾಸು ವ್ಯವಸ್ಥೆಯ ಬಗ್ಗೆ ನಿಮಗೆ ಹೆಚ್ಚಿನ ಗಮನ ಅಗತ್ಯವಿರುತ್ತದೆ. ಈ ಸಮಯದಲ್ಲಿ ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಿ ದೀರ್ಘಕಾಲದ ಹೂಡಿಕೆಗಳ ಮೇಲೆ ಗಮನ ಹರಿಸಬಹುದು. ಬಹುಶಃ ಬಡ್ಡಿದರಗಳು ಅಥವಾ ಸಾಲ ಹಸ್ತಾಂತರಗಳಿಗೆ ಸಂಬಂಧಿಸಿದ ಚರ್ಚೆಗಳು ನಡೆಯಬಹುದು. 5. ಆರೋಗ್ಯದ ವಿಚಾರದಲ್ಲಿ ನೀವು ಶಾಂತಿಯೊಂದಿಗೆ ನಿಮ್ಮ ದೈಹಿಕ ಚಟುವಟಿಕೆಗಳನ್ನು ಸೇರಿಸಬೇಕು. ತಾಳ್ಮೆ ಮತ್ತು ನಿಯಮಿತ ಆರೋಗ್ಯಪೂರ್ಣ ಜೀವನವು ಶಕ್ತಿಯಲ್ಲಿರುವ ನಿಮ್ಮ ದೈಹಿಕ ಸ್ಥಿತಿಯನ್ನು ಹೆಚ್ಚಿಸುತ್ತದೆ. ನೀವು ಹೆಚ್ಚು ಶಕ್ತಿಯುತವಾಗಿ ಅನುಭವಿಸಬಹುದು, ಆದರೆ ದೇಹಕ್ಕೆ ವಿಶ್ರಾಂತಿ ಹಾಗೂ ಸಮಯದ ಅಗತ್ಯವಿದೆ. ಹಿತಕಾರಿ ಆಹಾರ ಪದ್ಧತಿಯನ್ನು ಅನುಸರಿಸಿ ನಿಮ್ಮ ಆರೋಗ್ಯವನ್ನು ಸ್ಥಿರವಾಗಿಡಿ. 6. ವಿದ್ಯಾರ್ಥಿಗಳಿಗೆ ಈ ಸಮಯವು ಹೆಚ್ಚಿನ ಪರಿಶ್ರಮದ ಮೂಲಕ ಉತ್ತಮ ಸಾಧನೆಗಳನ್ನು ತಲುಪಲು ಅವಕಾಶ ನೀಡುತ್ತದೆ. ಈ ಸಮಯದಲ್ಲಿ ನೀವು ನಿಮ್ಮ ಕಲಿಕೆಯಲ್ಲಿ ಬಹುಶಃ ಸೃಜನಶೀಲತೆ ಮತ್ತು ಅಧ್ಯಯನವನ್ನು ಹೆಚ್ಚು ಅರ್ಥಪೂರ್ಣವಾಗಿ ನಡೆಸಬಹುದು. ಈ ಸಮಯವು ನಿಮ್ಮ ಭವಿಷ್ಯದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಉತ್ತೇಜನವನ್ನು ನೀಡುತ್ತದೆ. 7. ಮಾನಸಿಕವಾಗಿ ನೀವು ಉತ್ತಮ ಅನುಭವಗಳನ್ನು ಪಡೆದಿದ್ದರೂ ಕೆಲವು ಅಜ್ಞಾನಗಳು ನಿಮಗೆ ಚಿಂತೆ ನೀಡಬಹುದು. ನೀವು ಯಾವುದೇ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಿದಾಗ ಹೊಸ ದೃಷ್ಟಿಕೋನಗಳ ಮೂಲಕ ನೀವು ನಿಮ್ಮ ದಾರಿ ಹುಡುಕಬಹುದು. ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನು ಬಳಸಿ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಮುಂದುವರಿಯಿರಿ. ಒಟ್ಟಿನಲ್ಲಿ ಇಂದು ನೀವು ತನ್ನನ್ನು ವ್ಯಕ್ತವಾಗಿ, ಬೌದ್ಧಿಕವಾಗಿ ಹಾಗೂ ದೈಹಿಕವಾಗಿ ಹೆಚ್ಚಿಸಲು ಬಲವಾಗಿ ಕೆಲಸ ಮಾಡುತ್ತೀರಿ. ನಿಮ್ಮ ಕೆಲಸಗಳು, ಕುಟುಂಬದ ಸಂಬಂಧಗಳು ಹಾಗೂ ಹಣಕಾಸು ನಿರ್ವಹಣೆಯು ನಿಮಗೆ ಹೆಚ್ಚಿನ ಶಕ್ತಿಯನ್ನು ನೀಡುತ್ತದೆ. ಮುಂದಿನ ರಾಶಿ ತುಲಾ. ತುಲಾ ರಾಶಿ ಬುದ್ಧಿವಂತಿಕೆ, ಸಮತೋಲನ ಮತ್ತು ನೈತಿಕ ಚಿಂತನೆಗಳ ಬಗ್ಗೆ ತಿಳಿದುಕೊಳ್ಳೋಣ. 1. ನಿಮ್ಮ ಧೈರ್ಯ ಮತ್ತು ನಿಷ್ಠೆಯು ನಿಮ್ಮ ಕಾರ್ಯಕುಶಲತೆಯಲ್ಲಿ ಸ್ಫೂರ್ತಿದಾಯಕವಾಗಿದೆ. ಈ ದಿನವು ನಿಮ್ಮ ಬುದ್ಧಿವಂತಿಕೆಯನ್ನು ಬಹುಮಾನಿಸುವ ಸಮಯವಾಗಿದೆ. ನೀವು ಬಾಹ್ಯ ಆಕರ್ಷಣೆಯಿಂದ ದೂರ ಉಳಿದು ನಿರ್ಧಾರಗಳನ್ನು ಹೆಚ್ಚು ಸಮಂಜಸವಾಗಿ ಕೈಗೊಳ್ಳುತ್ತೀರಿ. ಇದರಿಂದ ನಿಮ್ಮ ಜೀವನದಲ್ಲಿ ಸ್ಥಿರತೆ ಮತ್ತು ಯಶಸ್ಸನ್ನು ಕಾಣಬಹುದು. 2.
ದುಡಿಯುವ ಸ್ಥಳದಲ್ಲಿ ಉತ್ತಮ ಮನೋಭಾವಗಳು ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. ನೀವು ಇತರರೊಂದಿಗೆ ಉತ್ತಮ ಸಹಕಾರ ಹೊಂದಿ ತಂಡದ ಕೆಲಸಗಳಲ್ಲಿ ಭಾಗವಹಿಸಲು ಉತ್ತಮ ಸಮಯವಾಗಿದೆ. ನಿಮ್ಮ ಅಭಿಪ್ರಾಯಗಳನ್ನು ಸಹಕಾರದಿಂದ ಹಂಚುವ ಮೂಲಕ ನೀವು ಸುಂದರ ಕೆಲಸದ ಸಮನ್ವಯ ಸಾಧಿಸಬಹುದು. 3. ಕುಟುಂಬದೊಂದಿಗೆ ಉತ್ತಮ ಸಮನ್ವಯವನ್ನು ಸಾಧಿಸುವ ಸಮಯವಾಗಿದೆ. ಈ ದಿನ ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಸಂಬಂಧಗಳಲ್ಲಿ ಕೆಲವು ಅತಿ ಮುಖ್ಯ ಚರ್ಚೆಗಳು ನಡೆಯಬಹುದು. ಅವರ ಅಭಿಪ್ರಾಯಗಳನ್ನು ಗೌರವಿಸುವ ಮೂಲಕ ನೀವು ಪರಸ್ಪರ ಇನ್ನಷ್ಟು ಸಮರ್ಥ ಸಂಬಂಧಗಳನ್ನು ರೂಪಿಸಬಹುದು. ಕುಟುಂಬದ ಜೊತೆ ಸಮಯ ಕಳೆಯುವುದು ನಿಮಗೆ ತಣಿವಿನಿಂದ ಹೊರಗೊಮ್ಮಲು ಕೊಂಡೊಯ್ಯುತ್ತದೆ. 4. ಹಣಕಾಸು ವಿಷಯಗಳಲ್ಲಿ ಸರಿಯಾದ ಯೋಜನೆಗಳು ಅತ್ಯಗತ್ಯವಾಗಿದೆ. ಈ ದಿನ ನಿಮ್ಮ ಹಣಕಾಸು ನಿರ್ವಹಣೆ, ಹೂಡಿಕೆ ಮತ್ತು ಸಾಲದ ಬಗ್ಗೆ ಚಿಂತನೆ ನಡೆಸಲು ಬಹುಶಃ ಸರಿಯಾದ ಸಮಯವಾಗಿದೆ. ನೀವು ಖರ್ಚುಗಳನ್ನು ನಿಯಂತ್ರಿಸುವ ಮೂಲಕ ನಿಮ್ಮ ಹಣಕಾಸು ಸ್ಥಿತಿಯನ್ನು ಸುಧಾರಿಸಬಹುದು. ಆದರೆ ಹೆಚ್ಚು ಖರ್ಚುಗಳನ್ನು ಬೇರೆಯವರಿಗೆ ನೀಡಲು ನಿಮ್ಮ ಸಂಯಮವನ್ನು ಕಾಪಾಡಿಕೊಳ್ಳಿ. 5. ನಿಮ್ಮ ದೈಹಿಕ ಆರೋಗ್ಯವನ್ನು ಗಮನಿಸಿ ತಾಳ್ಮೆಯನ್ನು ಬೆಳೆಸಿ. ನೀವು ಶಾರೀರಿಕವಾಗಿ ಸ್ವಲ್ಪ ಥಕಿದಂತಾದ ಅನುಭವವನ್ನು ಹೊಂದಬಹುದು. ಆದರೆ ವಿಶ್ರಾಂತಿ ಮತ್ತು ಸರಿಯಾದ ಆಹಾರ ಪದ್ಧತಿಯನ್ನು ಅನುಸರಿಸಿ ನಿಮ್ಮ ಶಕ್ತಿಯನ್ನು ಪುನಃೊತ್ತಿಕೊಳ್ಳಬಹುದು. ಇದರಿಂದ ನಿಮ್ಮ ಶಕ್ತಿಯ ಲಾಭದಾಯಕ ಫಲಿತಾಂಶಗಳನ್ನು ಅನುಭವಿಸಬಹುದು. 6. ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಇನ್ನಷ್ಟು ಕಠಿಣ ಪರಿಶ್ರಮದ ಅಗತ್ಯವಿದೆ. ಈ ಸಮಯವು ನಿಮ್ಮ ಕಲಿಕೆಯ ದಾರಿಯಲ್ಲಿ ದೊಡ್ಡ ಸಾಧನೆಗಳನ್ನು ಕಾಣಲು ಪ್ರೇರಣೆಯುಳ್ಳ ಸಮಯವಾಗಿದೆ. ನಿಮ್ಮ ಶ್ರಮ ಮತ್ತು ಪರಿಶ್ರಮವು ಉತ್ತಮ ಫಲಿತಾಂಶಗಳನ್ನು ತರಬಹುದು, ಆದರೆ ನೀವು ಗಮನವಿಟ್ಟು ಅಧ್ಯಯನದಲ್ಲಿ ತೊಡಗಿಸಿಕೊಳ್ಳಬೇಕು. 7. ಮಾನಸಿಕವಾಗಿ ನೀವು ಸ್ಥಿರತೆ ಮತ್ತು ಶಾಂತಿ ಪಡೆಯಲು ಸಿದ್ಧರಾಗಿರುತ್ತೀರಿ. ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಹೃದಯದ ಶಾಂತಿಯನ್ನು ಮತ್ತು ಮನಸ್ಸಿನ ಶಕ್ತಿಯನ್ನು ಪಡೆಯಲು ಹೆಚ್ಚಾಗಿ ಚಿಂತನೆ ಮಾಡಿ. ನಿಮ್ಮ ಬುದ್ಧಿವಂತಿಕೆಯ ಮೂಲಕ ನೀವು ಉತ್ತಮ ನಿರ್ಧಾರಗಳನ್ನು ಮಾಡಬಹುದು. ಒಟ್ಟಿನಲ್ಲಿ ಇಂದು ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ಸಮಾಜದೊಂದಿಗೆ ಉತ್ತಮ ಸಂಬಂಧಗಳನ್ನು ರಚಿಸುವ ಮೂಲಕ ನಿಮ್ಮ ಜೀವನವನ್ನು ಉತ್ತಮಗೊಳಿಸಬಹುದು. ಸಮತೋಲನ ಮತ್ತು ಧೈರ್ಯವು ನಿಮ್ಮ ಸಾಧನೆಗಳನ್ನು ಹೆಚ್ಚಿಸುತ್ತದೆ. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿ ಉತ್ಸಾಹ, ದೃಢತೆ ಮತ್ತು ಭಾವನಾತ್ಮಕ ಬಲ ಬಗ್ಗೆ ತಿಳಿದುಕೊಳ್ಳೋಣ. 1. ನಿಮ್ಮ ಉತ್ಸಾಹ ಮತ್ತು ಶಕ್ತಿಯು ನಿಮ್ಮ ಜೀವನದಲ್ಲಿ ಪ್ರಗತಿಯನ್ನು ತರಲು ನೆರವಾಗಲಿದೆ. ಈ ದಿನವು ನಿಮ್ಮ ಶಕ್ತಿಯನ್ನು ಪುನಃ ಪಡೆದುಕೊಳ್ಳಲು, ನಿಮ್ಮ ಗುರಿಗಳನ್ನು ಸಾಧಿಸಲು ಅದ್ಭುತ ಸಮಯವಾಗಿದೆ. ನಿಮ್ಮ ಮನಸ್ಸು, ಶಕ್ತಿ ಮತ್ತು ಧೈರ್ಯವನ್ನು ಬಳಸಿಕೊಂಡು ನೀವು ಎದುರಿಸುವ ಎಲ್ಲಾ ಸಮಸ್ಯೆಗಳನ್ನು ನಿಭಾಯಿಸಬಹುದು. 2. ಕುಟುಂಬದೊಂದಿಗೆ ನಿಕಟ ಸಂಬಂಧಗಳನ್ನು ಬೆಳೆಸಲು ಉತ್ತಮ ಸಮಯ. ನೀವು ಕುಟುಂಬದ ಸದಸ್ಯರೊಂದಿಗೆ ಖುಷಿಯಿಂದ ಸಮಯ ಕಳೆಯಬಹುದು. ಕೆಲವು ವಿಷಯಗಳಲ್ಲಿ ಪ್ರಭಾವಶಾಲಿಯಾದ ಚರ್ಚೆಗಳು ನಡೆಯಬಹುದು, ಆದರೆ ನಿಮ್ಮ ಶಾಂತಿ ಮತ್ತು ದಯೆಯ ಮೂಲಕ ನೀವು ಸಂಬಂಧಗಳಲ್ಲಿ ಸಮತೋಲನವನ್ನು ಸಾಧಿಸಬಹುದು. 3. ಕೆಲಸದ ಸ್ಥಳದಲ್ಲಿ ಸೃಜನಶೀಲತೆಯು ಹೊಸ ಅವಕಾಶಗಳನ್ನು ನೀಡಬಹುದು. ನಿಮ್ಮ ಕೆಲಸದಲ್ಲಿ ನೀವು ಹೊಸದಾಗಿ ಆವಿಷ್ಕೃತ ಮಾಡಬಹುದಾದ ಯೋಜನೆಗಳನ್ನು ಪೂರೈಸಲು ಉತ್ತಮ ಸಮಯವಾಗಿದೆ. ನಿಮ್ಮ ಕಾರ್ಯಕ್ಷಮತೆ ಮತ್ತು ಉತ್ಸಾಹವು ತಂಡದ ಸಕಾರಾತ್ಮಕ ದೃಷ್ಟಿಕೋನವನ್ನು ತಲುಪಿಸಲಿದೆ, ಆದರೆ ಹೆಚ್ಚು ಒತ್ತಡವು ನಿಮಗೆ ವ್ಯತ್ಯಯಗಳನ್ನುಂಟು ಮಾಡಬಹುದು, ಆದ್ದರಿಂದ ವಿಶ್ರಾಂತಿಯನ್ನು ಮರೆಯಬೇಡಿ. 4. ಹಣಕಾಸು ನಿರ್ವಹಣೆ ಮತ್ತು ಹೂಡಿಕೆ ವಿಚಾರಗಳಲ್ಲಿ ನೀವು ಹೆಚ್ಚು ಜವಾಬ್ದಾರಿ ಮತ್ತು ಚಿತ್ತವ್ಯವಹಾರವನ್ನು ನಡೆಸಬೇಕಾಗುತ್ತದೆ. ನೀವು ನಿಮ್ಮ ಹೂಡಿಕೆಗಳಿಗೆ ಹೆಚ್ಚು ಜವಾಬ್ದಾರಿಯನ್ನು ಅನುಸರಿಸುವ ಮೂಲಕ ಹಣಕಾಸು ಸ್ಥಿತಿಯನ್ನು ಸುಧಾರಿಸಬಹುದು. ಯಾವುದೇಮರು ಹೂಡಿಕೆಗೆ ನೀವು ಹೆಚ್ಚು ಗಮನ ನೀಡಬೇಕು. ನಿಮ್ಮ ಖರ್ಚುಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿ ನಿಮ್ಮ ಮುಂದಿನ ಅವಧಿಗೆ ಹೆಚ್ಚು ಲಾಭವನ್ನು ಪಡೆಯಲು ಕಠಿಣ ಪ್ರಯತ್ನವನ್ನು ಮಾಡಿ. 5. ಆರೋಗ್ಯದಲ್ಲಿ ಸಮತೋಲನವನ್ನು ಹೊತ್ತಿಕೊಳ್ಳಿ. ನೀವು ದೈಹಿಕವಾಗಿ ಇತ್ತೀಚೆಗೆ ಸ್ವಲ್ಪ ಕೆಟ್ಟ ಅನುಭವಗಳನ್ನು ಅನುಸರಿಸಿದ್ದರೂ ನಿಮ್ಮ ಆರೋಗ್ಯವನ್ನು ಖಚಿತಪಡಿಸಲು ಸರಿಯಾದ ಆಹಾರ ಪದ್ಧತಿಯನ್ನು ಅನುಸರಿಸಿ. ಮಾನಸಿಕವಾಗಿ ನೀವು ಹೆಚ್ಚು ಸ್ವಚ್ಛವಾದ ಮನಸ್ಸು ಹೊಂದಲು ಚಿಂತನೆ ಮತ್ತು ವಿಶ್ರಾಂತಿಯನ್ನು ಮೆಚ್ಚಿಕೊಳ್ಳಿ. 6. ವಿದ್ಯಾರ್ಥಿಗಳಿಗೆ ಅಧ್ಯಯನಕ್ಕೆ ಹೆಚ್ಚು ಜವಾಬ್ದಾರಿತನದೊಂದಿಗೆ ಸಮಯ ಮೀಸಲಿಡಿ. ಈ ಸಮಯವು ನಿಮ್ಮ ಕಲಿಕೆಯಲ್ಲಿ ಏನು ಕೈಗೊಳ್ಳಲು ಉತ್ತಮವಾಗಬಹುದು. ನಿಮ್ಮ ಸಮಯವನ್ನು ಪ್ರಾಮುಖ್ಯತೆಯೊಂದಿಗೆ ಪ್ಲಾನ್ ಮಾಡಿ ಮತ್ತು ನಿಮ್ಮ ವೈಯಕ್ತಿಕ ಗುರಿಗಳನ್ನು ಸಾಧಿಸಲು ನಿರ್ಧಾರಗಳನ್ನು ತೆಗೆದುಕೊಳ್ಳಿ. 7. ಭಾವನಾತ್ಮಕವಾಗಿ ನೀವು ಅತ್ಯುತ್ತಮ ಸ್ಥಿತಿಯನ್ನು ಅನುಭವಿಸಬಹುದು. ನಿಮ್ಮ ಒಳಗೊಚ್ಚು ಜ್ಞಾನ ಮತ್ತು ಸಕಾರಾತ್ಮಕ ದೃಷ್ಟಿಕೋನದಿಂದ ನೀವು ಉತ್ತಮ ಭಾವನಾತ್ಮಕ ಸ್ಥಿತಿಯನ್ನು ಅನುಭವಿಸಬಹುದು. ಇದು ನಿಮಗೆ ನಿಮ್ಮ ನೈತಿಕ ಗುಣಗಳನ್ನು ಹೆಚ್ಚಿನ ಸ್ಫೂರ್ತಿಗೆ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಒಟ್ಟಿನಲ್ಲಿ ಇಂದು ನೀವು ನಿಮ್ಮ ಶಕ್ತಿಯೊಂದಿಗೆ ಪ್ರಗತಿಗೆ ಪ್ರೇರಣೆಯನ್ನು ನೀಡುತ್ತೀರಿ. ಕುಟುಂಬ, ಕಾರ್ಯಸ್ಥಳ ಮತ್ತು ಹಣಕಾಸು ಮುಂತಾದ ಎಲ್ಲಾ ಕ್ಷೇತ್ರಗಳಲ್ಲಿ ನಿಮ್ಮ ಪರಿಶ್ರಮವು ಯಶಸ್ಸನ್ನು ತರಲು ಸಹಾಯ ಮಾಡಲಿದೆ. ಮುಂದಿನ ರಾಶಿ ಧನು. ಧನು ರಾಶಿ ಧೈರ್ಯ, ದೃಷ್ಟಿಕೋನ ಮತ್ತು ಸ್ವಾತಂತ್ರ್ಯದ ಬಗ್ಗೆ ತಿಳಿದುಕೊಳ್ಳೋಣ. 1. ನಿಮ್ಮ ಧೈರ್ಯ ಮತ್ತು ದೃಢನಿಶ್ಚಯವು ನಿಮಗೆ ಮಹತ್ವದ ಸಾಧನೆಗಳನ್ನು ತರಲು ನೆರವಾಗುತ್ತದೆ. ಈ ದಿನ ನೀವು ನಿಮ್ಮ ದೃಷ್ಟಿಕೋನವನ್ನು ಬೆಳೆಸಲು ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸಲು ಹೆಚ್ಚಿನ ಶಕ್ತಿಯನ್ನು ಹೊಂದಿರುತ್ತೀರಿ.
ನೀವು ಎದುರಿಸುವ ಯಾವುದೇ ಸವಾಲುಗಳನ್ನು ನಗುವ ಮೂಲಕ ನಿಭಾಯಿಸಬಹುದು ಮತ್ತು ನಿಮ್ಮ ಆತ್ಮವಿಶ್ವಾಸವು ನಿಮ್ಮ ಮುಂದಿನ ಹೆಜ್ಜೆಗಳನ್ನು ಚಲಿಸುವಲ್ಲಿ ಸಹಾಯ ಮಾಡುತ್ತದೆ. 2. ಸಾಮಾಜಿಕ ನೆಟ್ವರ್ಕ್ಗಳಲ್ಲಿ ಹೊಸ ಸಂಪರ್ಕಗಳನ್ನು ಸಾಧಿಸಲು ಇದು ಉತ್ತಮ ಸಮಯ. ನೀವು ತಮ್ಮ ದೃಷ್ಟಿಕೋನಗಳನ್ನು ಹಂಚಲು ಮತ್ತು ಹೊಸ ಸಂಬಂಧಗಳನ್ನು ಪ್ರಾರಂಭಿಸಲು ಸಿದ್ಧರಾಗಿರುತ್ತೀರಿ. ನಿಮ್ಮ ಮಾತುಗಳು ಮತ್ತು ಚಟುವಟಿಕೆಗಳು ಇತರರನ್ನು ಪ್ರಭಾವಿತರಾಗಿಸಬಹುದು, ಆದರೆ ಹೊಸ ಸಂಬಂಧಗಳಲ್ಲಿ ನೀವು ನಿಮ್ಮ ಅನಿಸಿಕೆಗಳನ್ನು ದಯಾಳು ಮತ್ತು ಸ್ಪಷ್ಟವಾಗಿ ವ್ಯಕ್ತಪಡಿಸುವುದು ಮುಖ್ಯ. 3. ಕೆಲಸದಲ್ಲಿ ನೀವು ಹೊಸ ಚಿಂತನೆಗಳನ್ನು ಮತ್ತು ಕಲ್ಪನೆಗಳನ್ನು ತರಬಹುದು. ನಿಮ್ಮ ಕಾರ್ಯಕ್ಷಮತೆ ಮತ್ತು ಸೃಜನಶೀಲತೆಯನ್ನು ಬಳಸಿ ನೀವು ಹತ್ತಿರವಾಗಿರುವ ಎಲ್ಲಾ ಯೋಜನೆಗಳಿಗೆ ಹೊಸ ಮಾರ್ಗಗಳನ್ನು ಕಂಡುಹಿಡಿಯಲು ಮತ್ತು ಅನುಷ್ಠಾನಗೊಳಿಸಲು ಸಿದ್ಧರಾಗಿರುತ್ತೀರಿ. ನಿಮ್ಮ ಕೆಲಸದಲ್ಲಿ ಹೊಸ ಬೆಳವಣಿಗೆಗಳನ್ನು ಕಾಣಲು ನಿಮ್ಮ ಉತ್ಸಾಹವು ಮುನ್ನಡೆಯುತ್ತದೆ. 4. ಹಣಕಾಸು ನಿರ್ವಹಣೆ ಮತ್ತು ಹೂಡಿಕೆಯಲ್ಲಿ ಜವಾಬ್ದಾರಿಯುತವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ನೀವು ಹಣಕಾಸು ವಿಷಯಗಳಲ್ಲಿ ಹೆಚ್ಚು ಜವಾಬ್ದಾರಿತನವನ್ನು ಹೊಂದಿರುವುದರಿಂದ ನೀವು ಧೈರ್ಯದಿಂದ ಹೂಡಿಕೆಗಳು ಅಥವಾ ವೈಶಾಲ್ಯವನ್ನು ಪರಿಶೀಲಿಸುವುದರಿಂದ ಉತ್ತಮ ಲಾಭಗಳನ್ನು ಪಡೆಯಬಹುದು. ಈ ಸಮಯದಲ್ಲಿ ಹೆಚ್ಚು ಖರ್ಚುಗಳನ್ನು ತಪ್ಪಿಸಲು ಎಚ್ಚರಿಕೆಯಿಂದ ನಡೆದುಕೊಳ್ಳಿ. 5. ಆರೋಗ್ಯದಲ್ಲಿ ನಿಯಮಿತವಾದ ಜೀವನ ಶೈಲಿಯ ಬಗ್ಗೆ ಗಮನ ಹರಿಸಬೇಕು. ನೀವು ದೈಹಿಕವಾಗಿ ಸ್ವಲ್ಪ ಜ್ಞಾನಪೂರ್ವಕವಾಗಿ ಹಾಗೂ ಜಾಗರೂಕತೆಯಿಂದ ನಿಮ್ಮ ಆರೋಗ್ಯವನ್ನು ಗಮನಿಸಬೇಕಾಗುತ್ತದೆ. ಹೆಚ್ಚಿನ ವಿಶ್ರಾಂತಿಯನ್ನು ನೀವು ಅಗತ್ಯವಿದ್ದಾಗ ಪಡೆಯಲು ಮತ್ತು ಸಾಮಾನ್ಯ ವ್ಯಾಯಾಮಗಳನ್ನು ಅನುಸರಿಸುವುದು ಸಹಾಯವಾಗಬಹುದು. 6. ವಿದ್ಯಾರ್ಥಿಗಳಿಗೆ ಈ ಸಮಯದಲ್ಲಿ ಹೆಚ್ಚಿನ ಪರಿಶ್ರಮದಿಂದ ಶೈಕ್ಷಣಿಕ ಸಾಧನೆ ಸಾಧ್ಯವಾಗಿದೆ. ನೀವು ಅಧ್ಯಯನದ ದೃಷ್ಟಿಯಿಂದ ಉತ್ತಮ ಹಂತವನ್ನು ತಲುಪಲು ಹೊಸ ನವೀನ ವಿಧಾನಗಳನ್ನು ಪ್ರಾರಂಭಿಸಬಹುದು. ನಿಮ್ಮ ಅಧ್ಯಯನಕ್ಕೆ ಹೆಚ್ಚಿನ ಗಂಭೀರತೆಯನ್ನು ನೀಡುವ ಮೂಲಕ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. 7. ಮಾನಸಿಕವಾಗಿ ನೀವು ಉತ್ತಮ ಶಾಂತಿ ಮತ್ತು ಸಮತೋಲನವನ್ನು ಅನುಭವಿಸಬಹುದು. ನೀವು ಇತ್ತೀಚೆಗೆ ಆದ ಪ್ರತಿಕೂಲತೆಯನ್ನು ಸಮರ್ಥವಾಗಿ ಗೆದ್ದುಕೊಂಡು ಒಳಗೊಚ್ಚು ಶಾಂತಿಯನ್ನು ಅನುಭವಿಸಬಹುದು. ಇದು ನಿಮ್ಮ ಇತ್ತೀಚಿನ ಭಾವನೆಗಳನ್ನು ಉತ್ತಮ ರೀತಿಯಲ್ಲಿ ಸಮಾಲೋಚಿಸಲು ಸಹಾಯ ಮಾಡುತ್ತದೆ. ಒಟ್ಟಿನಲ್ಲಿ ಇಂದು ನಿಮ್ಮ ಧೈರ್ಯ ಮತ್ತು ದೃಷ್ಟಿಕೋನವು ನಿಮ್ಮ ಜೀವನದಲ್ಲಿ ಹೊಸ ಬೆಳವಣಿಗೆಯನ್ನು ತರಲು ಸಹಾಯ ಮಾಡುತ್ತದೆ. ಕೆಲಸ, ಹಣಕಾಸು ಮತ್ತು ಸಾಮಾಜಿಕ ಸಂಬಂಧಗಳಲ್ಲಿ ನಿಮ್ಮ ಶಕ್ತಿಯು ಉತ್ತಮ ಫಲಿತಾಂಶವನ್ನು ತರುತ್ತದೆ. ಮುಂದಿನ ರಾಶಿ ಮಕರ. ಮಕರ ರಾಶಿ. ಉದ್ದೇಶ, ಶ್ರಮ ಮತ್ತು ಸಾಮಾಜಿಕ ಜವಾಬ್ದಾರಿಯ ಬಗ್ಗೆ ತಿಳಿದುಕೊಳ್ಳೋಣ. 1. ನಿಮ್ಮ ಶ್ರಮ ಮತ್ತು ದೃಢತೆ ಈ ದಿನ ನಿಮ್ಮ ಯಶಸ್ಸುಗಾಗಿ ಮುಖ್ಯವಾಗಿದೆ. ಈ ದಿನವು ನಿಮ್ಮ ತಯಾರಿಕೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲು, ನಿಮ್ಮ ಗುರಿಗಳಿಗೆ ತಲುಪಲು ಅಗತ್ಯವಿರುವ ಪರಿಶ್ರಮವನ್ನು ತೋರಿಸಲು ನಿಮಗೆ ಉತ್ತಮ ಸಮಯವಾಗಿದೆ. ನಿಮ್ಮ ಸ್ಥಿರ ನಿಷ್ಠೆಯಿಂದ ಮತ್ತು ಶ್ರಮದಿಂದ ನಿಮ್ಮ ಎಲ್ಲಾ ಉದ್ದೇಶಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ. 2. ಕೆಲಸದ ಸ್ಥಳದಲ್ಲಿ ಉತ್ತಮ ಸನ್ನಿವೇಶಗಳು ನಿಮ್ಮ ಶಕ್ತಿಯನ್ನು ಹೊರಹಾಕಲು ಸಹಾಯ ಮಾಡಬಹುದು. ಈ ದಿನ ಕೆಲಸದ ಸ್ಥಳದಲ್ಲಿ ನಿಮ್ಮ ಶಕ್ತಿಯು ಸಂಪೂರ್ಣವಾಗಿ ಹೊರಹೊಮ್ಮಲಿದೆ. ನಿಮ್ಮ ತಂತ್ರಜ್ಞಾನ ಮತ್ತು ಪರಿಶ್ರಮವು ನಿಮ್ಮ ಪ್ರಗತಿ ಮತ್ತು ಕಾರ್ಯಕ್ಷಮತೆಯನ್ನು ಹತ್ತಿರಗೊಳಿಸಲಿದೆ. ಇತರರೊಂದಿಗೆ ಉತ್ತಮ ಸೌಹಾರ್ದಪೂರ್ಣತೆ ಸಾಧಿಸುವುದರ ಮೂಲಕ ನೀವು ತಂಡದಲ್ಲಿ ಉತ್ತಮ ಸಹಕಾರವನ್ನು ಕಂಡುಹಿಡಿಯಬಹುದು. 3. ಕುಟುಂಬದೊಂದಿಗೆ ನಿಮ್ಮ ಸಂಬಂಧಗಳು ಇಷ್ಟು ಉತ್ತಮವಾಗಿರುತ್ತದೆ. ನೀವು ಕುಟುಂಬದ ಸದಸ್ಯರೊಂದಿಗೆ ಸಮಯ ಕಳೆಯಲು, ಅವರೊಂದಿಗೆ ಇಪೂರ್ವಕ ಚರ್ಚೆಗಳು ನಡೆಸಲು ಉತ್ತಮ ಸಮಯವಾಗಿದೆ. ಈ ಸಮಯದಲ್ಲಿ ನಿಮ್ಮ ಸಂಬಂಧಗಳನ್ನು ಉತ್ತಮವಾಗಿ ಬಲಪಡಿಸಲು ಕಟುಶಬ್ದಗಳನ್ನು ತಪ್ಪಿಸಿಕೊಳ್ಳಿ ಮತ್ತು ಸಮರಸತೆ ಅಗತ್ಯವಿರುವ ಸಮಯದಲ್ಲೇ ಧೈರ್ಯದಿಂದ ಮಾತನಾಡಿ. 4. ಹಣಕಾಸು ಹಾಗೂ ಹೂಡಿಕೆಯಲ್ಲಿ ಖರ್ಚುಗಳನ್ನು ನಿಯಂತ್ರಿಸುವುದಕ್ಕೆ ಜವಾಬ್ದಾರಿತನಕ್ಕೆ ಹೆಚ್ಚಿನ ಅಗತ್ಯವಿದೆ. ಹಣಕಾಸು ನಿರ್ವಹಣೆ ಮತ್ತು ಹೂಡಿಕೆಗಳಿಗೆ ಈ ಸಮಯದಲ್ಲಿ ನಿಮ್ಮ ಗಮನವನ್ನು ಕೋರಿ ನಿಮ್ಮ ಖರ್ಚುಗಳನ್ನು ಹೆಚ್ಚು ನಿಯಂತ್ರಣದಲ್ಲಿಟ್ಟುಕೊಳ್ಳಿ. ಜವಾಬ್ದಾರಿ ಮತ್ತು ದೃಢತೆಯಿಂದ ನೀವು ನಿಮ್ಮ ಹಣಕಾಸು ಸ್ಥಿತಿಯನ್ನು ಉತ್ತಮಗೊಳಿಸಬಹುದು. 5. ಆರೋಗ್ಯದಲ್ಲಿ ನೀವು ನಿಮ್ಮ ಶಕ್ತಿಯನ್ನು ಹೆಚ್ಚಿಸಲು ಸರಿಯಾದ ಚಟುವಟಿಕೆಗಳನ್ನು ಅವಲಂಬಿಸಬಹುದು. ಈ ದಿನವು ನಿಮ್ಮ ದೈಹಿಕ ಆರೋಗ್ಯವನ್ನು ನಿರ್ವಹಿಸಲು ಉತ್ತಮ ಸಮಯವಾಗಿದೆ. ಸರಿಯಾದ ಆಹಾರ ಪದ್ಧತಿ ಹಾಗೂ ವ್ಯಾಯಾಮವು ನಿಮ್ಮ ಆರೋಗ್ಯವನ್ನು ಉತ್ತಮಗೊಳಿಸಲು ಸಹಾಯ ಮಾಡಲಿದೆ. ನೀವು ನಿಮ್ಮ ದೇಹ ಮತ್ತು ಮಾನಸಿಕ ಶಕ್ತಿಯನ್ನು ಹೆಚ್ಚು ನಿಯಂತ್ರಣದಲ್ಲಿಟ್ಟುಕೊಳ್ಳಬಹುದು. 6. ವಿದ್ಯಾರ್ಥಿಗಳಿಗೆ ಉತ್ತಮ ಸಮಯವನ್ನು ಪ್ರವೇಶಿಸಿ ನವೀನ ವಿಧಾನಗಳನ್ನು ಪ್ರಯೋಗಿಸಿ. ಈ ಸಮಯವು ನಿಮ್ಮ ಶೈಕ್ಷಣಿಕ ಪ್ರಯತ್ನಗಳನ್ನು ಯಶಸ್ವಿಯಾಗಿ ಪೂರೈಸಲು ಅತ್ಯುತ್ತಮವಾಗಿರುತ್ತದೆ. ನೀವು ವಿದ್ಯಾರ್ಥಿ ಜೀವನದಲ್ಲಿ ಹೆಚ್ಚಿನ ಪ್ರಯತ್ನ ಮತ್ತು ಶ್ರಮವನ್ನು ಹಾಕಿದರೆ ಉತ್ತಮ ಫಲಿತಾಂಶಗಳನ್ನು ಎದುರಿಸಬಹುದು. ನಿಮ್ಮ ಗಮನವನ್ನು ಹೆಚ್ಚು ಹೊಂದಿಸಲು ಸಮಯ ಕೊಡಿ. 7. ಭಾವನಾತ್ಮಕವಾಗಿ ನೀವು ಭದ್ರತೆಯನ್ನು ಮತ್ತು ಆತ್ಮವಿಶ್ವಾಸವನ್ನು ಅನುಭವಿಸಬಹುದು. ನೀವು ವ್ಯಕ್ತಿತ್ವ ಮತ್ತು ಭಾವನಾತ್ಮಕ ಬೆಳವಣಿಗೆಗಳಲ್ಲಿ ಬಲಿಷ್ಠ ಸ್ಥಿತಿಯನ್ನು ಹೊಂದಿರುತ್ತೀರಿ. ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸವು ನಿಮ್ಮ ಚಟುವಟಿಕೆಗಳಿಗೆ ಉತ್ತೇಜನ ನೀಡುತ್ತದೆ ಮತ್ತು ನಿಮ್ಮ ಮನೋಭಾವವನ್ನು ಉತ್ತಮವಾಗಿ ರೂಪಿಸುತ್ತದೆ. ಒಟ್ಟಿನಲ್ಲಿ ಇಂದು ನಿಮ್ಮ ಶಕ್ತಿಯೊಂದಿಗೆ ಪರಿಶ್ರಮದಿಂದ ನೀವು ಮುಂದುವರಿದು ಯಶಸ್ಸು ಸಾಧಿಸಬಹುದು.
ಕುಟುಂಬ, ಹಣಕಾಸು, ಆರೋಗ್ಯ ಮತ್ತು ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ನಿಮ್ಮ ಉದ್ದೇಶವನ್ನು ಸಾಧಿಸಲು ನೀವು ಉತ್ತಮ ಪ್ರಗತಿ ಕಾಣಬಹುದು. ಮುಂದಿನ ರಾಶಿ ಕುಂಭ. ಕುಂಭ ರಾಶಿ ಕ್ರಿಯಾಶೀಲತೆ, ಸೋದರತ್ವ ಮತ್ತು ವೈಚಾರಿಕ ಶಕ್ತಿ ಬಗ್ಗೆ ತಿಳಿದುಕೊಳ್ಳೋಣ. 1. ನಿಮ್ಮ ಸೃಜನಶೀಲತೆ ಮತ್ತು ಕ್ರಿಯಾಶೀಲತೆಯು ಈ ದಿನವೂ ಉತ್ತಮ ಫಲಿತಾಂಶಗಳನ್ನು ತರಲು ನೆರವಾಗಬಹುದು. ನೀವು ಈ ದಿನ ಭಾವನೆ ಮತ್ತು ರಚನಾತ್ಮಕ ತತ್ವಗಳನ್ನು ಸಮರ್ಪಕವಾಗಿ ಸಂಯೋಜಿಸುವ ಮೂಲಕ ಹೊಸ ದಾರಿ ಹುಡುಕಬಹುದು. ನಿಮ್ಮ ಧೈರ್ಯ ಮತ್ತು ಶಕ್ತಿ ನಿಮಗೆ ಸೃಜನಶೀಲ ಸಲಹೆಗಳೊಂದಿಗೆ ಬಲವನ್ನು ನೀಡುತ್ತದೆ. 2. ನಿಮ್ಮ ಸಂಬಂಧಗಳಲ್ಲಿ ಉತ್ತಮ ಬಾಂಧವ್ಯವನ್ನು ಬೆಳೆಸಲು ಅವಕಾಶವಿದೆ. ಈ ದಿನ ನಿಮ್ಮ ಸೋದರ ಮತ್ತು ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಕಳೆಯಬಹುದು. ನಿಮ್ಮ ಸ್ನೇಹದ ಬಾಂಧವ್ಯಗಳನ್ನು ಮತ್ತಷ್ಟು ಬಲಪಡಿಸಲು ನಿಮ್ಮ ಪ್ರಾಮುಖ್ಯತೆಯನ್ನು ಇತರರ ಅಭಿಪ್ರಾಯಗಳ ಮೇಲೆ ಹಂಚಿಕೊಳ್ಳಲು ಸಾಧ್ಯವಾಗುತ್ತದೆ. 3. ಕೆಲಸದ ಸ್ಥಳದಲ್ಲಿ ನಿಮ್ಮ ಚಾತುರ್ಯವು ಹೊಸ ಅವಕಾಶಗಳನ್ನು ಬರಮಾಡಬಹುದು. ನೀವು ಇಂದು ತೀವ್ರವಾಗಿ ನಿಮ್ಮ ಕಾರ್ಯಸ್ಥಳದಲ್ಲಿ ಸಾಧನೆಯನ್ನು ತಲುಪಲು ಹೊಸ ಮತ್ತು ವಿಭಿನ್ನ ಮಾರ್ಗಗಳನ್ನು ಆಯ್ಕೆ ಮಾಡಬಹುದು. ಇದು ನಿಮ್ಮ ಸೃಜನಶೀಲತೆ ಮತ್ತು ಚಾತುರ್ಯವನ್ನು ಚೆನ್ನಾಗಿ ಪ್ರದರ್ಶಿಸುವ ಸಮಯವಾಗಿದೆ. ಪ್ರಸ್ತುತ ಯೋಜನೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಇದು ಅತ್ಯುತ್ತಮ ಸಮಯ. 4. ಹಣಕಾಸು ಮತ್ತು ಹೂಡಿಕೆಯಲ್ಲಿ ಹೆಚ್ಚು ಜವಾಬ್ದಾರಿತನವನ್ನು ತಲುಪಲು ಇದು ಒಂದು ಉತ್ತಮ ಸಮಯ. ನೀವು ನಿಮ್ಮ ಹಣಕಾಸು ಸ್ಥಿತಿಯನ್ನು ಉತ್ತಮಗೊಳಿಸಲು ಜವಾಬ್ದಾರಿಯುತವಾಗಿ ಮತ್ತು ಸೂಕ್ತವಾಗಿ ಹೂಡಿಕೆ ಮಾಡಲು ಯೋಜನೆ ಹಾಕಬಹುದು. ಬರುವ ಸಮಯದಲ್ಲಿ ನಿರ್ಣಯಗಳನ್ನು ಕೈಗೊಳ್ಳುವ ಮುನ್ನ ಹೆಚ್ಚು ಚಿಂತನೆ ಮತ್ತು ಚಿತ್ತ ವ್ಯವಹಾರವನ್ನು ಹೊಂದಿ. 5. ದೈಹಿಕ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು. ನೀವು ದೈಹಿಕವಾಗಿ ಸ್ವಲ್ಪ ಕುಶಲತೆ ಇಲ್ಲದ ಅನುಭವವನ್ನು ಹೊತ್ತಿದ್ದರೂ ನೀವು ಸರಿಯಾದ ಆಹಾರ ಮತ್ತು ಉತ್ತಮ ವ್ಯಾಯಾಮದ ಮೂಲಕ ನಿಮ್ಮ ಶಕ್ತಿಯನ್ನು ಪುನಃ ಪಡೆಯಬಹುದು. ನಿಮ್ಮ ಆರೋಗ್ಯದ ಮೇಲೆ ಹೆಚ್ಚಿನ ಗಮನ ಹರಿಸುವುದರಿಂದ ಹೆಚ್ಚಿನ ಶಕ್ತಿಯನ್ನು ಅನುಭವಿಸಬಹುದು. 6. ವಿದ್ಯಾರ್ಥಿಗಳಿಗೆ ಈ ಸಮಯವು ಹೆಚ್ಚುವರಿ ಪರಿಶ್ರಮ ಮತ್ತು ಇನ್ಸ್ಪಿರೇಷನಲ್ ವಿಷಯಗಳನ್ನು ಅನ್ವೇಷಿಸಲು ಅನುವು ಮಾಡಿಕೊಡುವುದು. ನೀವು ಇಂದು ನಿಮ್ಮ ಅಧ್ಯಯನಕ್ಕೆ ಹೆಚ್ಚಿನ ಸಮಯ ಮೀಸಲಿಡಬಹುದು. ಹೊಸ ವಿಚಾರಗಳನ್ನು ಕಲಿಯುವ ಮತ್ತು ತಿಳಿದುಕೊಳ್ಳುವ ಮೂಲಕ ನೀವು ಶೈಕ್ಷಣಿಕ ದೃಷ್ಟಿಯಿಂದ ಉತ್ತಮ ಪ್ರಗತಿ ಕಾಣಬಹುದು. 7. ಮಾನಸಿಕವಾಗಿ ನೀವು ನೆಮ್ಮದಿಯ ಮತ್ತು ಸಮತೋಲನದ ಸ್ಥಿತಿಯನ್ನು ಅನುಭವಿಸಬಹುದು. ನೀವು ಇಂದು ಹೆಚ್ಚು ಶಾಂತಿಪೂರ್ವಕ ಮತ್ತು ಸ್ಥಿರತೆಯ ಮನೋಭಾವದಿಂದ ನಿಮ್ಮ ದಿನವನ್ನು ಸಾಗಿಸಬಹುದು. ಇದು ನಿಮ್ಮ ಭಾವನಾತ್ಮಕ ಸ್ಥಿತಿಗೆ ಉತ್ತಮ ಪರಿಣಾಮವನ್ನು ತರುತ್ತದೆ. ಒಟ್ಟಿನಲ್ಲಿ ಇಂದು ನಿಮ್ಮ ಸೃಜನಶೀಲತೆ ಮತ್ತು ಶಕ್ತಿಯೊಂದಿಗೆ ನೀವು ಹೆಚ್ಚಿನ ಯಶಸ್ಸುಗಳನ್ನು ಕಂಡುಹಿಡಿಯಬಹುದು. ಸಂಬಂಧಗಳಲ್ಲಿ ಶಾಂತಿ ಮತ್ತು ಉತ್ತಮ ಸಹಕಾರವನ್ನು ನೋಡಬಹುದು. ನಿಮ್ಮ ಹಣಕಾಸು ಮತ್ತು ದೈಹಿಕ ಆರೋಗ್ಯವನ್ನು ಹೆಚ್ಚು ಗಮನ ನೀಡಿದರೆ ಉತ್ತಮ ಫಲಿತಾಂಶಗಳನ್ನು ಅನುಭವಿಸಬಹುದು. ಮುಂದಿನ ರಾಶಿ ಮೀನ. ಮೀನರಾಶಿ ಭಾವನಾತ್ಮಕ ಗುಣಗಳು, ಸಕಾರಾತ್ಮಕ ಶಕ್ತಿ ಮತ್ತು ಸಾಮಾಜಿಕ ನೆಟ್ವರ್ಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ. 1. ಭಾವನಾತ್ಮಕವಾಗಿ ಇಂದು ನೀವು ಹೆಚ್ಚು ಸ್ಪಷ್ಟತೆ ಮತ್ತು ನಿಗದಿತ ದೃಷ್ಟಿಕೋನವನ್ನು ಹೊಂದಿರುವಿರಿ. ಈ ದಿನವು ನಿಮ್ಮ ಮನಸ್ಸಿನಲ್ಲಿ ಹೊಸ ಸ್ವಚ್ಛತೆಯನ್ನು, ದೃಷ್ಟಿಕೋನದ ಪುನರಾವಲೋಕನವನ್ನು ತರಲು ನಿಮ್ಮ ಅನುಭವಗಳನ್ನು ಹೆಚ್ಚು ಸ್ಪಷ್ಟವಾಗಿ ಆಲೋಚಿಸುವ ಸಮಯವಾಗಿದೆ. ನಿಮ್ಮ ಇತ್ತೀಚಿನ ಭಾವನಾತ್ಮಕ ಚರ್ಚೆಗಳಲ್ಲಿ ಸಹಾನುಭೂತಿ ಮತ್ತು ಸಹಕಾರವು ಸಾಕಷ್ಟು ಪ್ರಯೋಜನಕಾರಿಯಾಗಲಿದೆ. 2. ಕೆಲಸದ ಕ್ಷೇತ್ರದಲ್ಲಿ ಉತ್ತಮ ಕಾರ್ಯಕ್ರಮಗಳು ಮತ್ತು ನವೀನ ಯೋಚನೆಗಳು ನಿಮ್ಮನ್ನು ಮುಂಚಿತಗೊಳಿಸಬಹುದು. ನಿಮ್ಮ ಕಾರ್ಯಕ್ಷಮತೆಯಲ್ಲಿ ಉತ್ತಮ ಬೆಳವಣಿಗೆಗಳನ್ನು ತಲುಪಲು ನಿಮಗೆ ಹೊಸ ಹೋರಾಟಗಳು ಮತ್ತು ಉತ್ತಮ ಯೋಜನೆಗಳನ್ನು ರೂಪಿಸಲು ಈ ಸಮಯ ಉತ್ತಮವಾಗಿದೆ. ನೀವು ನಿಮ್ಮ ತಂಡದೊಂದಿಗೆ ಹೆಚ್ಚು ಸಮರ್ಪಕವಾಗಿ ಕಾರ್ಯನಿರ್ವಹಿಸಲು ನಿಮ್ಮ ಕಾರ್ಯಗಳನ್ನು ಹಿತಾಸಕ್ತಿಯಿಂದ ಪೂರ್ಣಗೊಳಿಸಬಹುದು. 3. ನಿಮ್ಮ ಸಾಮಾಜಿಕ ನೆಟ್ವರ್ಕ್ಗಳನ್ನು ಬೆಳೆಸಲು ನೀವು ಹೊಸ ಆಯ್ಕೆಗಳು ಮತ್ತು ಅವಕಾಶಗಳನ್ನು ಅನ್ವೇಷಿಸಬಹುದು. ನೀವು ನಿಮ್ಮ ಸ್ನೇಹಿತರು ಮತ್ತು ಸಂಗಾತಿಗಳೊಂದಿಗೆ ಹೆಚ್ಚು ನಿಕಟವಾಗಿ ಮಾತನಾಡಬಹುದು ಮತ್ತು ನಿಮ್ಮ ನೆಟ್ವರ್ಕ್ ಅನ್ನು ವಿಸ್ತರಿಸಲು ಉತ್ತಮ ಸಮಯ. ಇತರರೊಂದಿಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳುವ ಮೂಲಕ ನೀವು ಹೆಚ್ಚು ಸಕಾರಾತ್ಮಕ ದೃಷ್ಟಿಕೋನಗಳನ್ನು ಹೊಂದಬಹುದು. 4. ಹಣಕಾಸು ಮತ್ತು ಹೂಡಿಕೆಯಲ್ಲಿ ನಿಮಗೆ ಸ್ಪಷ್ಟತೆ ಮತ್ತು ಜವಾಬ್ದಾರಿತನದೊಂದಿಗೆ ನಿರ್ಧಾರಗಳನ್ನು ಕೈಗೊಳ್ಳಲು ಪ್ರೇರಣೆ ನೀಡುತ್ತದೆ. ನೀವು ಈ ದಿನ ಹೂಡಿಕೆ ಮತ್ತು ಹಣಕಾಸು ನಿರ್ವಹಣೆ ಸಂಬಂಧಿಸಿದ ಹೆಚ್ಚಿನ ವಿಚಾರಗಳನ್ನು ಚಿಂತಿಸುವುದರ ಮೂಲಕ ನಿಮ್ಮ ಮುಂದಿನ ಹಣಕಾಸು ಯೋಜನೆಗಳನ್ನು ಹೆಚ್ಚು ನಿಯಂತ್ರಣದಲ್ಲಿರಿಸಬಹುದು. ಸೂಕ್ತ ಸಮತೋಲನ ಹೊಂದಲು ಹೂಡಿಕೆಯಲ್ಲಿ ಜವಾಬ್ದಾರಿತನವನ್ನು ಪಾಲಿಸಿ. 5. ದೈಹಿಕ ಆರೋಗ್ಯವು ನಿಮ್ಮ ಶಕ್ತಿಗೆ ಕೊಡುಗೆ ನೀಡಲು ಪ್ರೋತ್ಸಾಹ ನೀಡುತ್ತದೆ. ನೀವು ದಿನವನ್ನು ಹೆಚ್ಚು ಚಟುವಟಿಕೆಯಿಂದ ಕಳೆಯಲು ಮತ್ತು ನಿಮ್ಮ ದೈಹಿಕ ಆರೋಗ್ಯವನ್ನು ಖಚಿತಪಡಿಸಲು ಯೋಗ್ಯತೆ ಮತ್ತು ವ್ಯಾಯಾಮವನ್ನು ಅನುಸರಿಸುವುದರಿಂದ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. ನಿಮ್ಮ ದೇಹ ಮತ್ತು ಮನಸ್ಸು ಏಕತೆಯಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸಬಹುದು. 6. ವಿದ್ಯಾರ್ಥಿಗಳಿಗೆ ಈ ಸಮಯವು ಹೊಸ ತರಗತಿಗಳಿಗೆ ಮತ್ತು ಅಧ್ಯಯನ ವಿಧಾನಗಳಿಗೆ ಅನ್ವಯಿಸುವ ಉತ್ತಮ ಕಾಲವಾಗಿದೆ. ನೀವು ಈ ಸಮಯದಲ್ಲಿ ಹೆಚ್ಚು ಸಾಧನಶೀಲರಾಗಿರುತ್ತೀರಿ. ನಿಮ್ಮ ಅಧ್ಯಯನದಲ್ಲಿ ಹೆಚ್ಚು ಗಮನವನ್ನು ಮತ್ತು ಪರಿಶ್ರಮವನ್ನು ಹಾಕಿದರೆ ನೀವು ಉತ್ತಮ ಶೈಕ್ಷಣಿಕ ಫಲಿತಾಂಶಗಳನ್ನು ಸಾಧಿಸಬಹುದು.
7 ಮಾನಸಿಕವಾಗಿ ನೀವು ಶಾಂತಿಯನ್ನು ಅನುಭವಿಸಬಹುದು ಮತ್ತು ದೃಢ ನಿಲುವಿನಿಂದ ನಿಮ್ಮ ಭಾವನೆಗಳನ್ನು ನಿರ್ವಹಿಸಬಹುದು. ನೀವು ಭಾವನಾತ್ಮಕವಾಗಿ ಹೆಚ್ಚು ಸ್ಥಿರವಾಗಿದ್ದರೂ ನಿಮ್ಮ ಮನಸ್ಸಿನಲ್ಲಿ ಉತ್ತಮ ನಿರ್ಧಾರಗಳನ್ನು ತಲುಪಲು ಈ ಸಮಯವು ನಿಮಗೆ ಸ್ಪಷ್ಟತೆಯನ್ನು ನೀಡುತ್ತದೆ. ನೀವು ನಿಮ್ಮ ಭಾವನೆಗಳನ್ನು ನಿಗದಿತವಾಗಿ ಹಾಗೂ ಸಮರ್ಪಕವಾಗಿ ನಿರ್ವಹಿಸಲು ಶಕ್ತಿಯಾಗಿದ್ದೀರಿ. ಒಟ್ಟಿನಲ್ಲಿ ಇಂದು ನಿಮ್ಮ ಭಾವನಾತ್ಮಕ ಸ್ಥಿತಿಯು ಸಾಮಾಜಿಕ ನೆಟ್ವರ್ಕಿಂಗ್, ದೈಹಿಕ ಆರೋಗ್ಯ ಮತ್ತು ಶೈಕ್ಷಣಿಕ ದೃಷ್ಟಿಕೋನಗಳಲ್ಲಿ ಹೆಚ್ಚಿನ ಬೆಳವಣಿಗೆಯನ್ನು ಅನುಭವಿಸಬಹುದು. ನಿಮ್ಮ ಪ್ರಗತಿಯನ್ನು ತಲುಪಲು ನಿಮ್ಮ ಆಂತರಿಕ ಶಕ್ತಿಯನ್ನು ಅನುಸರಿಸಿ.